Lord, hallelujah. ಫೇಸ್ಬುಕ್ ಲೈವ್ನಲ್ಲಿ ವಾಚ್ ಮಾಡ್ತಿರುವಂಥ ಎಲ್ಲ ದೇವ ಜನರಿಗೆ ಯೇಸುವಿನ ನಾಮದಲ್ಲಿ ವಂದನೆಗಳು. ಸ್ವಲ್ಪ ಕಾರಣಾಂತರವಾಗಿ ತಡವಾಯಿತು. ನಾವು ಪ್ರಾರಂಭ ಮಾಡೋಣ. ಕರ್ತನನ್ನು ನಾವು ಸ್ತುತಿಸೋಣ, ಕರ್ತನಿಗೆ ನಾವು ಮಹಿಮೆ ಪಡಿಸೋಣ. ಬನ್ನಿರಿ, ನೀವಿದ್ದ ಸ್ಥಳಗಳಲ್ಲೇ ನಿಮ್ಮ ಕೈಗಳನ್ನು ತಟ್ಟುತ್ತಾ ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟವರಾಗಿ ನಮ್ಮೊಂದಿಗೆ ನೀವು ಜಾಯ್ನ್ ಆಗಿರಿ. ನಾನು ನೀವು ಶರೀರದಲ್ಲಿ ದೂರ ದೂರ ಇರ್ಬೋದು, ಆದರೆ ಸ್ಪಿರಿಟಲ್ಲಿಗೆ ನಾವು ಒಂದಾಗಿದ್ದೇವೆ. ಬನ್ನಿರಿ, ಎಲ್ಲರ ಒಟ್ಟಾಗಿ ಧ್ವನಿ ಎತ್ತಿ ಕರ್ತನನ್ನ ಸ್ತುತಿಸೋಣ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಪ್ರಿಯ ದೇವಜನರೇ, ದೇವರ ವಾಕ್ಯದಲ್ಲಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ ಪೌಲನು ಹೇಳ್ತಾನೆ, ಪೌಲನ ಅನುಭವದ ಈ ಒಂದು ಮಾತಿಗಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಅವನು ಹೇಳ್ತಾನೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಗಂಡಾಂತರವು, ಖಡ್ಗವು. ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಕೊಯ್ಗುರುಗಳಂತೆ ಎಣಿಸಿದರು ಎಂಬುದಾಗಿ ಬರೆದಿರುವುದು ಆಗುತ್ತದಲ್ಲ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ನಾವು ಜಯಶಾಲಿಗಳು ಎಂಬುದಾಗಿ. ಆದ್ದರಿಂದ ಇಲ್ಲಿರುವ ನಾವು ಪ್ರತಿಯೊಬ್ಬೊಬ್ಬರು ಕೂಡ, ನಮ್ಮೆಲ್ಲರಿಗೆ ಒಂದು ಕರೆ ಇದೆ. ಆ ಕರೆಯ ನಿಮಿತ್ತವಾಗಿ ನಾವು ಈ ಸ್ಥಳದಲ್ಲಿ ನಾವು ಸೇರಿದ್ದೇವೆ. ಆ ಕರೆಗೆ ತಕ್ಕ ಹಾಗೆ ದೇವರು ಒಬ್ಬೊಬ್ಬರ ಮೇಲೆ ಅಭಿಷೇಕವನ್ನಿಟ್ಟಿದ್ದಾನೆ. ಅದಕ್ಕಾಗಿ ನಾವು ಕೃತಜ್ಞತೆ ಉಳ್ಳವರಾಗಿ ದೇವರೇ ನಮ್ಮನ್ನು ಕರೆದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್. ಕರೆದಿರುವೆ ನಿನ್ನ ಸೇವೆಗೆ, ನನ್ನ ನಡೆಸುವೆ ನೀನೇ ಕೊನೆ ತನಕ. ಕರೆದಿರುವೆ ನಿನ್ನ ಸೇವೆಗೆ, ನನ್ನ ನಡೆಸುವೆ ನೀನೇ ಕೊನೆ ತನಕ. ಅಪ್ಪ ಯೇಸಪ್ಪ, ಸೇವೆಯ ಆಧಾರನೆ. ಅಪ್ಪ ಯೇಸಪ್ಪ, ಸೇವೆಯ ಅಸ್ತಿವಾರವೇ. ಅಪ್ಪ ಯೇಸಪ್ಪ, ಸೇವೆಯ ಆಧಾರನೆ. ಅಪ್ಪ ಯೇಸಪ್ಪ, ಸೇವೆಯ ಅಸ್ತಿವಾರವೇ. ಕರೆದಿರುವೆ ನಿನ್ನ ಸೇವೆಗೆ, ನನ್ನ ನಡೆಸುವೆ ನೀನೇ ಕೊನೆ ತನಕ. ಕರೆದಿರುವೆ ನಿನ್ನ ಸೇವೆಗೆ, ನನ್ನ ನಡೆಸುವೆ ನೀನೇ ಕೊನೆ ತನಕ. ಕಷ್ಟವೋ, ಸಂಕಟವೋ, ಹಿಂಸೆಯೋ, ಖಡ್ಗವೋ, ಕ್ರಿಸ್ತನ ಪ್ರೀತಿಯಿಂದ ಅಗಲಿಸದು. ಕಷ್ಟವೋ, ಸಂಕಟವೋ, ಹಿಂಸೆಯೋ, ಖಡ್ಗವೋ, ಕ್ರಿಸ್ತನ ಪ್ರೀತಿಯಿಂದ ಅಗಲಿಸದು. ನಿನ್ನ ನಿಮಿತ್ತದಿ ನಾವೆಲ್ಲ ಕೊಲೆಗೆ ಗುರಿಯಾದೆವು, ಆದರೂ ಪೂರ್ಣ ಜಯಶಾಲಿಗಳೇ. ನಿನ್ನ ನಿಮಿತ್ತದಿ ನಾವೆಲ್ಲ ಕೊಲೆಗೆ ಗುರಿಯಾದೆವು, ಆದರೂ ಪೂರ್ಣ ಜಯಶಾಲಿಗಳೇ. ಅಪ್ಪ ಯೇಸಪ್ಪ, ಸೇವೆಯ
ಅಸ್ತಿವಾರವೇ ಅಪ್ಪ ಯೇಸಪ್ಪ ಸೇವೆಯ ಆಧಾರವೇ ಅಪ್ಪ ಯೇಸಪ್ಪ ಸೇವೆಯ ಆಧಾರನೇ ಅಪ್ಪ ಯೇಸಪ್ಪ ಸೇವೆಯ ಅಸ್ತಿವಾರವೇ ಕರೆದಿರುವೆ ನಿನ್ನ ಸೇವೆಗೆ ನನ್ನ ನಡೆಸುವೆ ನೀನೇ ಕೊನೆ ತನಕ ದಿಕ್ಕುಗಳಿಂದ ತಳ್ಳಲ್ಪಟ್ಟ ನಾನು ದೃಷ್ಟಿಸಿ ನೋಡುವೆ ನಿನ್ಮುಖವಾ ದಿಕ್ಕುಗಳಿಂದ ತಳ್ಳಲ್ಪಟ್ಟ ನಾನು ದೃಷ್ಟಿಸಿ ನೋಡುವೆ ನಿನ್ಮುಖವಾ ನೂರಾರು ಜನರು ಸಭಾಪಾಲಕರಿದ್ದರು ನನ್ನಯ ಹಿರಿಯ ಕುರುಬಾನಿನೇ ನೂರಾರು ಜನರು ಸಭಾಪಾಲಕರಿದ್ದರು ನನ್ನ ಹಿರಿಯ ಕುರುಬಾನಿನೇ ಅಪ್ಪ ಯೇಸಪ್ಪ ಸೇವೆಯ ಆಧಾರನೇ ಅಪ್ಪ ಯೇಸಪ್ಪ ಸೇವೆಯ ಅಸ್ತಿವಾರವೇ ಕರೆದಿರುವೆ ನಿನ್ನ ಸೇವೆಗೆ ನನ್ನ ನಡೆಸುವೆ ನೀನೇ ಕೊನೆ ತನಕ ಕರೆದಿರುವೆ ನಿನ್ನ ಸೇವೆಗೆ ನನ್ನ ನಡೆಸುವೆ ನೀನೇ ಕೊನೆ ತನಕ ಅನ್ನವಿಲ್ಲದೇ ಇದ್ದರು ವಸ್ತ್ರವಿಲ್ಲದೇ ಇದ್ದರು ಸಾರುವೆ ನಾನು ನಿನ್ ವಾಕ್ಯವಾ ಅನ್ನವಿಲ್ಲದೇ ಇದ್ದರು ವಸ್ತ್ರವಿಲ್ಲದೇ ಇದ್ದರು ಸಾರುವೆ ನಾನು ನಿನ್ ವಾಕ್ಯವಾ ಜನರು ನಮ್ಮನ್ನು ಕೊಯ್ಗುರಿಗಳಂದೆಣಿಸಿದರು ಜೀವದ ಜಯಮಾಲೆ ನಮಗೆ ಉಂಟು ಜನರು ನಮ್ಮನ್ನು ಕೊಯ್ಗುರಿಗಳೆಂದೆಣಿಸಿದರು ಜೀವದ ಜಯಮಾಲೆ ನಮಗೆ ಉಂಟು ಅಪ್ಪ ಯೇಸಪ್ಪ ಸೇವೆಯ ಆಧಾರನೇ ಅಪ್ಪ ಯೇಸಪ್ಪ ಸೇವೆಯ ಅಸ್ತಿವಾರವೇ ಕರೆದಿರುವೆ ನಿನ್ನ ಸೇವೆಗೆ ನನ್ನ ನಡೆಸುವೆ ನೀನೇ ಕೊನೆ ತನಕ ಕರೆದಿರುವೆ ನಿನ್ನ ಸೇವೆಗೆ ನನ್ನ ನಡೆಸುವೆ ನೀನೇ ಕೊನೆ ತನಕ. ಹಲ್ಲೆಲೂಯ ಹಲ್ಲೆಲೂಯ. ಈ ಸಂದರ್ಭದಲ್ಲಿ ಸ್ವಲ್ಪ ಒಂದು ಕೆಲವೇ ನಿಮಿಷ ನನ್ನ ವಾಕ್ಯವನ್ನು ಕೆಲವು ಸಂಗತಿಗಳನ್ನು ಹೇಳಿ ಮುಂದಿನ ಸಮಯದಲ್ಲಿ ನಾನು ದೇವರ ಸೇವಕರನ್ನು ಆಹ್ವಾನಿಸ್ತೇನೆ. ಈಗಾಗಲೇ ನಾವು ಹಾಡಿದ ಹಾಗೆ ಪ್ರಿಯರೇ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದು ಯಾವುದು? ಇಲ್ಲಿ ಹೇಳ್ತದೆ, ಮುಂದೆ ರೋಮಪುರ 8:38 ಹೇಳ್ತದೆ, ಹೇಗೆಂದರೆ ಮರಣವಾಗಲಿ ಜೀವವಾಗಲಿ ದೇವದೂತರಾಗಲಿ ದುರಾತ್ಮಗಳಾಗಲಿ ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿಗಳಾಗಲಿ ಮಹತ್ವಗಳಾಗಲಿ ಮೇಲಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ ಬೇರೆ ಯಾವ ಸೃಷ್ಟಿಯಾಗಲಿ
ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರದು ಎಂಬುದಾಗಿ ಇಲ್ಲಿ ಹೇಳ್ತದೆ. ಹಾಗಾದರೆ ಇಲ್ಲಿ ನಾವು ನೋಡ್ತೇವೆ ಒಂದು ಪವರ್ ಆಫ್ ಲವ್, ದೇವರ ಒಂದು ಶಕ್ತಿ. ಈ ದೇವರ ಶಕ್ತಿ ಅದು ಹೇಗಿದೆ ಎಂಬುದಾಗಿ ಹೇಳುವಾಗ, ಒಬ್ಬ ವ್ಯಕ್ತಿಯನ್ನು ಇಲ್ಲಿ ನಾವು ನೋಡ್ತೇವೆ, ಯಾರನ್ನೂ ಕೂಡ ಮರಣ ಬಿಟ್ಟಿಲ್ಲ. ಅದೇ ರೀತಿಯಲ್ಲಿ ದೇವರ ಒಂದು ಪವರನ್ನು ಕೂಡ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯಾಕೆ ನಾನು ಹೇಳ್ತೇನೆ ಅಂತೇಳಿ ಹೇಳಿದರೆ, ಒಂದು ವೇಳೆ ಇದರ ಅರ್ಥ ಏನಂತೇಳಿ ಹೇಳಿದರೆ, ಒಂದು ವೇಳೆ ನನ್ನ ಪ್ರಾಣ ನನ್ನನ್ನು ಬಿಟ್ಟು ಹೋಗ್ಬೋದು, ಆದರೆ ದೇವರ ಪ್ರೀತಿ ನನ್ನನ್ನು ಬಿಟ್ಟು ಹೋಗುವುದಿಲ್ಲ. ಹಲ್ಲೆಲೂಯಾ. ನನ್ನ ಪ್ರಾಣ ನನ್ನನ್ನು ಬಿಟ್ಟು ಹೋಗಬಹುದು, ದೇವರ ಪ್ರೀತಿ ನನ್ನನ್ನು ಬಿಟ್ಟು ಹೋಗುವುದಿಲ್ಲ. ಆದ್ದರಿಂದ ನಾವು ಇಲ್ಲಿ ಪ್ರಲಾಪಗಳ ಪುಸ್ತಕದಲ್ಲಿ, ನಾವು ಪರಮಗೀತ ಪುಸ್ತಕದಲ್ಲಿ ನಾವು 8ನೇ ಅಧ್ಯಾಯವನ್ನು ನಾವು ತೆಗೆದುಕೊಂಡು ಅದನ್ನು ನಾವು ಓದುವುದಾದರೆ, ಅಲ್ಲಿ 6ನೇ ವಚನದಲ್ಲಿ ಹೀಗೆ ಬರೆದಿದೆ, ನಿನ್ನ ಹೃದಯದ ಮೇಲೆ ನಿನ್ನ ಕೈಯಲ್ಲಿ ನನ್ನನ್ನು ಮುದ್ರೆಯನ್ನಾಗಿ ಧರಿಸಿಕೋ. ಪ್ರೀತಿಯು ಮರಣದಷ್ಟು ಬಲವಾಗಿದೆ. ಪ್ರೀತಿ ದ್ರೋಹದಿಂದ ಹುಟ್ಟುವ ಮತ್ಸರವು ಪಾತಾಳದಷ್ಟು ಕ್ರೂರ. ಅದರ ಜ್ವಾಲೆಯು ಬೆಂಕಿಯ ಉರಿ, ಅದು ಯೆಹೋವನ ರೋಷಾಗ್ನಿಯು. ಜಲದ ರಾಶಿಗಳು, 7ನೇ ವಚನ ಹೇಳ್ತದೆ, ಜಲದ ರಾಶಿಗಳು ಪ್ರೀತಿಯನ್ನು ನಂದಿಸಲಾರವು, ಪ್ರವಾಹಗಳು ಅದನ್ನು ಮುಳುಗಿಸುವ ಶಕ್ತಿ ಇಲ್ಲ. ಒಬ್ಬನು ತನ್ನ ಮನೆಯನ್ನೆಲ್ಲ ಕೊಟ್ಟು ಪ್ರೀತಿಯನ್ನು ಪಡೆಯಲು ಯತ್ನಿಸಿದರೆ ಕೇವಲ ತಿರಸ್ಕಾರಕ್ಕೆ ಗುರಿಯಾಗುವನು. ಇಡೀ ನಾವು ನೋಡ್ತೇವೆ ಏನಂತೇಳಿ ಹೇಳಿದರೆ, ಒಂದು ವೇಳೆ ನಮ್ಮ ದೇಶವನ್ನೇ ಮಾರಿದರೂ ಕೂಡ ಏನು ಕೊಂಡುಕೊಳ್ಳಿಕ್ಕೆ ಆಗುವುದಿಲ್ಲಂತೆ, ಪ್ರೀತಿಯನ್ನು ಕೊಂಡುಕೊಳ್ಳಿಕ್ಕೆ ಆಗುವುದಿಲ್ಲ. ಪ್ರೀತಿ ಅಷ್ಟು ನಾವು ನೋಡ್ತೇವೆ, ಅಷ್ಟು ಕಾಸ್ಟ್ಲಿ ಅದು ಪ್ರೀತಿ. ಎಷ್ಟು ಹಣ ಖರ್ಚು ಮಾಡಿದರೂ ಕೂಡ ಈ ಪ್ರೀತಿಯನ್ನು ಕೊಂಡುಕೊಳ್ಳಿಕ್ಕೆ ಆಗುವುದಿಲ್ಲ. ಆದರೆ ಇಲ್ಲಿ ನಾವು ನೋಡುವಂಥ ಪ್ರೀತಿ ಏನಂತೇಳಿ ಹೇಳಿದರೆ, ಒಂದು ವೇಳೆ ಆ ಪ್ರೀತಿಗೆ ಯಾರಾದರೂ ದ್ರೋಹ ಮಾಡಿದರೆ ಆ ಪ್ರೀತಿ ರೋಷಾಗ್ನಿ ಅಥವಾ ಅದು ಬೆಂಕಿ ಜ್ವಾಲೆಯಾಗಿ ಅದು ನ್ಯಾಯ ತೀರ್ಪಾಗಿ ಮಾರ್ಪಡ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಪ್ರೀತಿಯ ಶ್ರೇಷ್ಠತೆ ಏನಂತೇಳಿ ಹೇಳಿದರೆ, ಒಂದು ವೇಳೆ ಆ ಪ್ರೀತಿಗೆ ಯಾರಾದರೂ ದ್ರೋಹ ಮಾಡಿದರೆ, ಯಾರಾದರೂ ಆ ಪ್ರೀತಿಯನ್ನು ನಾವು ನೋಡ್ತೇವೆ, ಅಲ್ಲಿ ಬರೆಯಲ್ಪಟ್ಟಿದೆ, ಅದು ದೇವರ ಒಂದು ರೋಷಾಗ್ನಿಯಾಗಿ ಅಥವಾ ಅದು ಬೆಂಕಿ ಜ್ವಾಲೆಯಾಗಿ ಮಾರ್ಪಡ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ, ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರು ದೇವರ ಪ್ರೀತಿಯನ್ನು ಅರಿತವರು. ಹಲ್ಲೆಲೂಯಾ. ಶದ್ರಕ್, ಮೇಷಕ್, ಅಬೇದ್ನೆಗೋ ದೇವರ ಪ್ರೀತಿಯನ್ನು ಅರಿತವರು. ಅವರ ಮುಂದೆ ಒಂದು ದೊಡ್ಡ ಸವಾಲು ಬಂದು ನಿಂತಿತ್ತು. ಏನಂತೇಳಿ ಹೇಳಿದರೆ, ನಿನ್ನ ದೇವರನ್ನು ಅಲ್ಲಗಳೆದು ಇಲ್ಲಿ ನಿಲ್ಲಿಸಿದಂಥ ಈ ಪ್ರತಿಮೆಗೆ ನೀವು ಅಡ್ಡ ಬೀಳಲೇಬೇಕು, ನೀವು ಇದನ್ನು ಪೂಜಿಸಲೇಬೇಕು ಎಂಬಂಥ ಒಂದು ಸವಾಲು ಬಂದು ನಿಂತಿತ್ತು. ಆದರೆ ಶದ್ರಕ್, ಮೇಷಕ್, ಅಬೇದ್ನೆಗೋರಿಗೆ ಗೊತ್ತಿತ್ತು, ಒಂದು ವೇಳೆ ನಮ್ಮ ಪ್ರಾಣವನ್ನು ನಾವು ಕೊಟ್ಟರೂ ಕೂಡ ದೇವರ ಪ್ರೀತಿ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಅಂತ ಕನ್ಫರ್ಮ್ ಅವರಿಗಿತ್ತು. ಹಲ್ಲೆಲೂಯಾ. ಅದಕ್ಕೆ ಅವ್ರು ಏನು ಮಾಡಿದರು, ನನ್ನ ಪ್ರಾಣಕ್ಕಿಂತಲೂ ನನ್ನ ದೇವರ ಪ್ರೀತಿ ನನಗೆ ದೊಡ್ಡದು ಎಂಬುದಾಗಿ ಅವರು ತೀರ್ಮಾನ ಮಾಡಿಕೊಂಡ ಅವರ ಸುತ್ತಲಿರುವಂಥ ಪರಿಸ್ಥಿತಿಯನ್ನು ಅವರು ನೋಡಲಿಲ್ಲ. ಸುತ್ತಲೂ ಇರುವಂಥ, ನಾನು ಎಲ್ಲರಿಗೂ ಗೊತ್ತಿದೆ ಎಂಬುದಾಗಿ ಆ ಸ್ಕ್ರಿಪ್ಚರ್ ತೆಗೆದಿಲ್ಲ, ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿ ಇದೆ, ಅದು ಓದಿಕೊಳ್ಳಿ. ಮತ್ತೆ ಅಲ್ಲಿ ನಾವು ನೋಡ್ತೇವೆ, ಸುತ್ತಲೂ ನೋಡುವಾಗ 7ರಷ್ಟು ಉರಿಯುವಂಥ ಬೆಂಕಿಯ ಒಂದು ನಾವು ನೋಡ್ತೇವೆ, ದೊಡ್ಡ ಬೆಂಕಿ ಉರಿತಾ ಇದೆ. ಆದರೆ ಅವರು ಆ ಬೆಂಕಿಯನ್ನಾಗಲಿ ಅಲ್ಲಿರುವ ಪರಿಸ್ಥಿತಿನಾಗಲಿ ನೋಡದೆ ದೇವರ ಸಾಮರ್ಥ್ಯವನ್ನು ಅವರು ದೃಷ್ಟಿಸಿದ್ದಾರೆ. ಈಗ ನಾವು ಹಾಡಿದ್ದೇವೆ ಅಲ್ವಾ, ದಿಕ್ಕುಗಳಿಂದ ಜನರು ನಮ್ಮನ್ನು ತಳ್ಳಲ್ಪಟ್ಟರು ಕೂಡ ದೃಷ್ಟಿಸಿ ನೋಡುವೆ ನಾನು ನಿನ್ನ ಮುಖವ. ಅವ್ರು ಯಾರನ್ನು ದೃಷ್ಟಿಸಿದ್ರು? ಅಲ್ಲಿ ನಾವು ನೋಡ್ತೇವೆ ಬಾಬೆಲ್ ಸಂಸ್ಥಾನದ ಅರಸನ ಮುಖವನ್ನು ಅವರು ನೋಡಲಿಲ್ಲ. ಅಲ್ಲಿರುವಂಥ ಅಧಿಕಾರಿಗಳ ಮುಖವನ್ನು ಅವರು ನೋಡಲಿಲ್ಲ. ಅವರು ತೀರ್ಮಾನ ಮಾಡಿಕೊಂಡ್ರೆ ಏನಂತೇಳಿ ಹೇಳಿದರೆ, ನನ್ನ ದೇವರ ಪ್ರೀತಿ ನನ್ನನ್ನು ಬಿಟ್ಟು ಹೋಗುವುದಿಲ್ಲ. ಜೀವವಾಗಲಿ ಮರಣವಾಗಲಿ ಯಾವುದು ಕೂಡ ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲಿಕ್ಕೆ ಸಾಧ್ಯನೇ ಇಲ್ಲ ಎಂಬಂತ ತೀರ್ಮಾನ ಮಾಡಿಕೊಂಡ್ರು. ತೀರ್ಮಾನ ಮಾಡಿಕೊಂಡಾಗ ಏನಾಯಿತು ಪ್ರಿಯರೇ, ಮುಂದೆ ನಾವು ನೋಡ್ತೇವೆ, ಆ ಬೆಂಕಿಗೆ ಅವರು ಹೋಗಬೇಕಾಯಿತು.
ಬೆಂಕಿಗೆ ಅವರು ಹೋಗಬೇಕಾಯಿತು. ನಾವು ನೋಡ್ತೇವೆ ಅಲ್ಲಿ ಯಾರು ಆ ಬೆಂಕಿಯನ್ನು ಉರಿಸಿದಾರೋ ಅವರೇ ಎತ್ತಿಕೊಂಡು ಹೋಗಿ ಶದ್ರಕ್ ಮೇಷಕ್ ಅಬೇದ್ನೆಗೋರಿಗೆ ಆ ಬೆಂಕಿಗೆ ಹಾಕುವಾಗ ಆ ಬೆಂಕಿ ನ್ಯಾಯ ತೀರ್ಪಾಗಿ ಯಾರು ಬೆಂಕಿಯನ್ನು ಉರಿಸಿದರೋ ಅವರ ಮೇಲೆ ಅದು ಜಡ್ಜ್ಮೆಂಟ್ ಆಗಿ ಬಂತು. ಬಟ್ ಬೆಂಕಿಗೆ ಹೋದವರಿಗೆ ನಾವು ನೋಡ್ತೇವೆ ಅದು ಸುಡುವ ಬೆಂಕಿ ಆಗಲಿಲ್ಲ, ಅದು ದೇವರನ್ನು ಸ್ತುತಿಸುವಂಥ ಒಂದು ಬೆಂಕಿಯಾಗಿ ಮಾರ್ಪಟ್ಟಿತು. ಹಲ್ಲೆಲೂಯಾ. ದೇವರನ್ನು ಸ್ತುತಿಸುವಂಥ ಬೆಂಕಿಯಾಗಿ ಅಲ್ಲಿ ಮಾರ್ಪಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಅದಕ್ಕೆ ಪ್ರಲಾಪದಲ್ಲಿ ಹೇಳ್ತದೆ, ಪ್ರೀತಿಯು ಅದು ಮರಣದಷ್ಟು ಅದು ಬಲವಾಗಿದೆ. ಹಲ್ಲೆಲೂಯಾ. ಆದ್ದರಿಂದ ದೇವರ ಪ್ರೀತಿ ನಮ್ಮಲ್ಲಿ ಇದೆಯಾ ಇಲ್ಲವಾ? ಹಲ್ಲೆಲೂಯಾ ಅಲ್ವಾ? ಆ ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. ಆ ಪ್ರೀತಿ ಇವತ್ತು ಎಲ್ಲಿ ದೇವರೇ ಪ್ರೀತಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾವು ಯೋಹಾನನ ಪತ್ರಿಕೆಯನ್ನು ತೆಗೆದು ಓದುವಾಗ ಅಲ್ಲಿ ಯೋಹಾನನು ಬರಿತಾನೆ, ಯೋಹಾನನ ಪತ್ರಿಕೆ ಅಲ್ಲಿ 4ನೇ ಅಧ್ಯಾಯವನ್ನು ನಾವು ಓದುವಾಗ ಅಲ್ಲಿ 16ನೇ ವಚನದಿಂದ ಅವನು ಹೀಗೆ ಹೇಳ್ತಾನೆ ಏನಂತಲ್ಲಿ ಹೇಳಿದರೆ, ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ. ಯಾರಿಟ್ಟದ್ದು ನಮ್ಮ ಮೇಲೆ ಪ್ರೀತಿ? ಎಲ್ಲರೂ ಹೇಳ್ಬೋದಾ? ಯಾರಿಟ್ಟಿದ್ದು? ದೇವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ, ಅದನ್ನು ನಂಬಿದ್ದೇವೆ. ಯಾವುದನ್ನು ನಂಬಿದ್ದಾರೆ? ಪ್ರೀತಿಯನ್ನು. ಆ ಪ್ರೀತಿ ಯಾರು? ದೇವರೇ ಆ ಪ್ರೀತಿ. ಆ ಪ್ರೀತಿಯ ಮೇಲೆ ಅವರು ಭರವಸೆ ಬಿಟ್ಟಿದ್ದಾರೆ. ಅಲ್ಲಿ ಹೇಳ್ತದೆ, ದೇವರು ಪ್ರೀತಿ ಸ್ವರೂಪನು, ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ, ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ. ನೋಡಿ, ಆ ಬೆಂಕಿಗೆ ಈ ಪ್ರೀತಿಯನ್ನು ಸುಡ್ಲಿಕ್ಕಾಗಲಿಲ್ಲ ಅಲ್ಲ? ಬೆಂಕಿಗೆ ಆ ಪ್ರೀತಿಯನ್ನು ಸುಡ್ಲಿಕ್ಕಾಗಲಿಲ್ಲ. ನಾವು ನೋಡ್ತೇವೆ ಅಲ್ಲಿ ಬೆಂಕಿ, ದೇವರ ವಾಕ್ಯದಲ್ಲಿ ಯೆಶಾಯ ಹೇಳ್ತಾನೆ ಬರೆಯುವಾಗ, ನೀನು ಅಗ್ನಿಯನ್ನು ದಾಟಿ ಹೋಗುವಾಗ ಜ್ವಾಲೆ ನಿನ್ನನ್ನು ಏನು ಮಾಡುವುದಿಲ್ಲ? ಖಂದಿಸುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅನೇಕ ಸಾರಿ ಪ್ರಿಯರೇ, ಈ ಸತ್ಯತೆಗಳು ಇವತ್ತು ಸೇವಕರು ಹೇಳ್ತಾ ಇದ್ರು, ಬಾಂಡೇಜ್ ಎಲ್ಲಿದೆ ಅಂತೆ? ಹೊರಗೆಲ್ಲ ಬಾಂಡೇಜ್ ಇರೋದು ಮೈಂಡಲ್ಲಿ ಅಲ್ವಾ? ಮೈಂಡಲ್ಲಿ ನಾವೇ ಕೆಲವು ಸಂಗತಿಗಳನ್ನು ಹಾಕಿಕೊಂಡಿದ್ದೇವೆ. ಅದೇ ಬಾಂಡೇಜ್. ಆದರೆ ಇಲ್ಲಿ ನಾವು ಏನು ನೋಡ್ತಿದ್ದೇವೆ ಅಂತೇಳಿ ಹೇಳಿದರೆ, ಶದ್ರಕ್ ಮೇಷಕ್ ಅಬೇದ್ನೆಗೋ ನಮಗೆ ಉದಾಹರಣೆ ಪ್ರಿಯರೇ. ದಾನಿಯೇಲನು ದೇವರ ಪ್ರೀತಿಯಲ್ಲಿ ಆತನು ನೆಲೆಗೊಂಡವನು, ದೇವರಿಗಾಗಿ ತನ್ನ ಜೀವಿತವನ್ನು ಸಮರ್ಪಣೆ ಮಾಡಿಕೊಂಡವನು, ದೇವರಿಗಾಗಿ ನಾನು ಅಶುದ್ಧವನ್ನು ಮಾಡಿಕೊಳ್ಳಲಾರನೆಂಬುದಾಗಿ ತನ್ನ ಜೀವಿತವನ್ನು ಆತನು ಸಮರ್ಪಣೆ ಮಾಡಿಕೊಂಡವನು. ಏನಾದ? ಸಿಂಹದ ಗವಿಗೆ ಹೋಗಬೇಕಾಯಿತು. ನಾವು ನೋಡ್ತೇವೆ, ಸಿಂಹ ದಾನಿಯೇಲನನ್ನು ಮುಟ್ಟಲಿಲ್ಲ. ಯಾಕಂತೇಳಿ ಹೇಳಿದರೆ, ದಾನಿಯೇಲನು ಆ ಪ್ರೀತಿಯಲ್ಲಿ ನೆಲೆಗೊಂಡಿದ್ದ. ಆ ಪ್ರೀತಿ ನಾವು ನೋಡ್ತೇವೆ ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳ್ತದೆ ಏನಂತೇಳಿ ಹೇಳಿದರೆ, ನಾವು ದೇವರ ವಾಕ್ಯದಲ್ಲಿ ಅಲ್ಲಿ ನೋಡಿದ್ದೇವೆ, ಪ್ರೀತಿಯಲ್ಲಿ ನೆಲೆಗೊಂಡಿದ್ದವನು ದೇವರಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ. ಆದ್ದರಿಂದ ಅವರಿಗೆ ಮರಣದ ಭಯ ಇರಲಿಲ್ಲ. ಯಾಕೆ ಗೊತ್ತಾ? ಅವರಿಗೆ ಮರಣದ ಭಯಕ್ಕಿಂತಲೂ ಅವರಿಗೆ ಪ್ರೀತಿಯ ಶ್ರೇಷ್ಠತೆ ಅವರಿಗೆ ಗೊತ್ತಿತ್ತು. ಹಲ್ಲೆಲೂಯಾ. ಆದ್ದರಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ, ಎಷ್ಟೋ ಜನ ಇವತ್ತು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ಒಂದು ವೇಳೆ ಸತ್ತು ಸಮಾಧಿಯಾಗಿರ್ಬೋದು, ಬಟ್ ದೇವರ ಪ್ರೀತಿ ಅಲ್ಲಿದೆ. ಆದ್ದರಿಂದ ಒಂದು ದಿನ ಕ್ರಿಸ್ತನು ಮಧ್ಯಾಕಾಶಕ್ಕೆ ಬರಬೇಕಾದ್ರೆ ಈ ಪ್ರೀತಿಯ ಬಲ ಎಷ್ಟಿದೆ ಅಂತೇಳಿ ಹೇಳಿದರೆ, ಸಮಾಧಿ ಕೂಡ ಅವರನ್ನು ಹಿಡಿದುಕೊಳ್ಳಿಕ್ಕೆ ಆಗುವುದಿಲ್ಲ. ಅವ್ರನ್ನ ಹಿಡಿದಿಡ್ಲಿಕ್ಕೆ ಆಗುವುದಿಲ್ಲ. ಯಾವ ರೋಗ ಅವ್ರನ್ನ ಹಿಡಿದಲಿಕ್ಕೆ ಆಗುವುದಿಲ್ಲ. ಯಾವ ಮರಣ, ಯಾವ ಪಾತಾಳದ ಶಕ್ತಿಗಳು ಕೂಡ, ಯಾವ ಮಾಟ ಮಂತ್ರದ ಶಕ್ತಿಗಳು ಕೂಡ ದೇವ ಮಕ್ಕಳನ್ನ ಹಿಡಿದುಕೊಳ್ಳಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಆದ್ದರಿಂದ ನಾವು ನೋಡ್ತೇವೆ ಏನಂತೇಳಿ ಹೇಳಿದರೆ, ಆ ಪ್ರೀತಿ ಒಂದು ವೇಳೆ ಎಷ್ಟೋ ಸಮಾಧಿಗಳು ಇವತ್ತು ಆ ದೇವರ ಪ್ರೀತಿಯಲ್ಲಿ ನೆಲೆಗೊಂಡವರು ಒಂದು ವೇಳೆ ಅವರು ಸತ್ತು ಮಣ್ಣಾಗಿರ್ಬೋದು, ಪ್ರೀತಿ ಸಾಯಲಿಲ್ಲ. ಆದ್ದರಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ, ಅದೇ ಪ್ರೀತಿಯಲ್ಲಿ ಒಂದು ವೇಳೆ ನೆಲೆಗೊಂಡು ನಾವು ಕರ್ತನಿಗಾಗಿ ನಾವು ಜೀವಿಸ್ತಿರುವಾಗ ಮೊದಲು ಆ ಪ್ರೀತಿ ಎಲ್ಲಿ ಯಾವ ಸಮಾಧಿಗಳಲ್ಲಿ ಇದೆಯೋ
ಅಲ್ಲಿಂದ ಅವರು ಎದ್ದು ಬರ್ತಾರೆ. ಆ ಪ್ರೀತಿಯಲ್ಲಿ ನೊಲೆಗೊಂಡಿರ್ತಾ ನಾವು ಕೂಡ ಮಾರ್ಪಾಡ್ತೇವೆ, ನಾವು ಕೂಡ ಮಾರ್ಪಾಡ್ತೇವೆ. ಆದ್ದರಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸುತ್ತಮುತ್ತಲಿರುವ ಪರಿಸ್ಥಿತಿಗಳನ್ನು ನೋಡಿ ಅದನ್ನು ಧ್ಯಾನ ಮಾಡಬೇಡಿ, ಅದನ್ನೇ ಮಾತಾಡಬೇಡಿ. ಯಾರಾದರೂ ಅದೇ ವಿಷಯದಲ್ಲಿ ಮಾತ್ರ ಅದಕ್ಕೆ ಎಗ್ರಿ ಆಗಬೇಡಿ. ದೇವ್ರ ವಾಕ್ಯ ಏನು ಹೇಳ್ತದೋ ಅದೇ ಮುಖ್ಯ. ಆದ್ದರಿಂದ ಅವನು ರೋಮಾಪುರದವರಿಗೆ ಅವನು ಬರೆಯುವಾಗ ಹೇಳ್ತಾನೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದು ಯಾವುದು? ಮರಣವೋ, ಕಷ್ಟವೋ, ಸಂಕಟವೋ, ಹಿಂಸೆಯೋ, ಖಡ್ಗವೋ, ಮರಣವೋ, ಮಹತ್ವಗಳು, ಮೇಲಣ ಲೋಕವೋ, ಕೆಳಗಣ ಲೋಕವೋ, ಯಾವ ಸಂಗತಿಗಳು ಕೂಡ ಕ್ರಿಸ್ತನಿಂದ ತೋರಿ ಬಂದಂಥ ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಅವನು ಹೇಳ್ತಾನೆ ಪ್ರಿಯರೇ, ಪ್ರಲಾಪದಲ್ಲಿ ಅವನು ಬರೆಯುವಾಗ ಆತನು ಹೇಳ್ತಾನೆ ಏನಂತೇಳಿ ಹೇಳಿದರೆ, ಪ್ರೀತಿಯು ಅದು ಮರಣದಷ್ಟೇ ಬಲವಾಗಿದೆ. ಹಾಗಾಗಿ ಈ ಪ್ರೀತಿಯ ಬಲ ಎಷ್ಟಿದೆ ಎಂಬುದಾಗಿ ಹೇಳುವಾಗ ನಾವು ನೋಡ್ತೇವೆ. ಓಕೆ, ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 5ನೇ ವಚನ ಓದಿ. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 5ನೇ ವಚನ. ಮಾರ್ತಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಯೇಸುವಿಗೆ ಪ್ರೀತಿ ಇತ್ತು. ಯಾರಿಗೆ ಪ್ರೀತಿ ಇತ್ತಂತೆ? ಯೇಸುವಿಗೆ. ಆದರೆ ಲಾಜರ ಎಲ್ಲಿದ್ದ ಈ ಸಮಯದಲ್ಲಿ? ಲಾಜರ ಸಮಾಧಿಯಲ್ಲಿದ್ದ. ಬಟ್ ನಾವು ನೋಡ್ತೇವೆ, ಮಾರ್ತಳಲ್ಲಿ, ಮರಿಯಳಲ್ಲಿ, ಲಾಜರ್ನಲ್ಲಿ ಯೇಸು ಏನಿತ್ತು? ಲಾಜರನ ಪ್ರಾಣ ಬಿಟ್ಟು ಹೋಗಿತ್ತು. ಯೇಸುವಿನ ಪ್ರೀತಿ ಲಾಜರನನ್ನು ಬಿಟ್ಟು ಹೋಗಲಿಲ್ಲ. ಹಲ್ಲೆಲೂಯಾ. ನಾವು ನೋಡ್ತೇವೆ ಪ್ರಿಯರೇ, ಆ ಪ್ರೀತಿ ಏನಾಯ್ತು ಅಂತೇಳಿ ಹೇಳಿದರೆ, ಸತ್ತು 4 ದಿನವಾಗಿ ಲೋಕ ಹೇಳ್ತಾ ಇದೆ ಅದು ಕೊಳ್ತು ನಾತ ಹುಟ್ಟಿದೆ, ಹುಳ ಬಿದ್ದಿದೆ ಅದಕ್ಕೆ. ಬಟ್ ದೇವರ ಆ ಪ್ರೀತಿ ಬಂದು ಸಮಾಧಿಯ ಮುಂದೆ ಬಂದು ನಿಂತಾಗ ಏನಾಯ್ತು ಹೇಳ್ಬೋದಾ? ಏನಾಯ್ತು? ಆ ಪ್ರೀತಿಯ ಮುಂದೆ ಸಮಾಧಿ ಲಾಜರನನ್ನು ಹಿಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಡೆಮೋ ಮಾಡಿ ಕ್ರಿಸ್ತನು ತೋರಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ನಮಗೆ ಇವತ್ತು ಏನಿದೆ ಅಂತೇಳಿ ಹೇಳಿದರೆ, ಒಂದು ನಿರೀಕ್ಷೆ ಇದೆ. ನಿರೀಕ್ಷೆ ಇಲ್ಲದೆ ಎಷ್ಟೋ ಸಮಾಧಿಗಳು ತುಂಬಲ್ಪಟ್ಟಿದೆ. ಆದರೆ ಎಷ್ಟೋ ಸಮಾಧಿಗಳು ನಿರೀಕ್ಷೆಯಿಂದ ಕೂಡ ತುಂಬಲ್ಪಟ್ಟಿದೆ. ಹಲ್ಲೆಲೂಯಾ. ಆದ್ದರಿಂದ ಕ್ರೈಸ್ತರು ಅಂತೇಳಿ ಹೇಳಿದರೆ ಮರಣಕ್ಕೆ ಭಯಪಡುವವರಲ್ಲ, ಲೋಕದ ಪರಿಸ್ಥಿತಿಗಳನ್ನು ನೋಡಿ ಭಯಪಡುವವರಲ್ಲ. ಅವರು ಒಂದೇ ಒಂದು ಏನಂತೇಳಿ ಹೇಳಿದರೆ, ಅವರು ದೇವರಿಗೆ ಭಯಪಡುವವರಾಗಿದ್ದಾರೆ. ಹಲ್ಲೆಲೂಯಾ. ದೇವರ ಭಯ ಜ್ಞಾನಕ್ಕೆ ಮೂಲ. ಆದ್ದರಿಂದ ತಿರುಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ, ಒಂದು ವೇಳೆ ಯಾರಾದರೂ ಯಾವುದೇ ವಿಷಯದಲ್ಲಿ ಇವತ್ತು ಭಯದಲ್ಲಿ ಬಂದಿರೋದಾದರೆ ಆ ಭಯವನ್ನು ಹೊರಗೆ ಹಾಕಿಬಿಡೋಣ. ಒಂದು ಯೋಹಾನ 4ನೇ ಅಧ್ಯಾಯದ 18ನೇ ವಚನದಲ್ಲಿ ನಾವು ಓದ್ತೇವೆ ಏನಂತೇಳಿ ಹೇಳಿದರೆ, 1 ಯೋಹಾನ 4ನೇ ಅಧ್ಯಾಯದ 18ನೇ ವಚನ. ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ. ಪ್ರೀತಿ ಇರುವಲ್ಲಿ ಏನಿರೋದಿಲ್ಲಂತೆ? ಭಯ ಇಲ್ಲ. ಪಕ್ಕದವರಿಗೆ ಹೇಳಿ, ಪ್ರೀತಿ ಇರುವಲ್ಲಿ ಭಯ ಇಲ್ಲ. ಪ್ರೀತಿ ಇರುವಲ್ಲಿ ಭಯ ಇಲ್ಲ. ಓಕೆ, ಆಮೇಲೆ ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ನೋಡಿ, ಇದೊಂದು ಫ್ಯಾಕ್ಟ್ರಿ ಇದ್ದಾಗೆ. ಫ್ಯಾಕ್ಟ್ರಿಯಲ್ಲಿ ಏನು ಮಾಡ್ತದೆ ಅಲ್ವಾ? ಒಂದೊಂದು ವಿಷಯಗಳಲ್ಲಿ ರೆಡಿ ಮಾಡ್ತದೆ, ತಯಾರು ಮಾಡ್ತದೆ. ಅದೇ ರೀತಿಯಲ್ಲಿ ಒಂದು ವೇಳೆ ಭಯ ನಮ್ಮಲ್ಲಿ ಇದ್ದರೆ ಇಲ್ಲಿ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತದೆ. ಒಂದೊಂದೇ ನಕಾರಾತ್ಮಕದ ವಿಚಾರಗಳನ್ನು ತೆಗೆದುಕೊಂಡು ಅದ ನಂತರ ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಕೆಲವು ಕಾಯಿಲೆಗಳು ಪ್ರೊಡ್ಯೂಸ್ ಮಾಡ್ತದೆ ಅದು. ಆದ್ದರಿಂದ ಇಲ್ಲಿ ಹೇಳಿದ ಪ್ರೀತಿ ಇರುವಲ್ಲಿ ಏನಿಲ್ಲ, ಹೆದರಿಕೆ ಇಲ್ಲ. ಆಮೇಲೆ ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರ್ತದೆ. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. ಹೆದರಿಕೆಯನ್ನು ಏನ್ ಮಾಡ್ತದಂತೆ? ಹೊರಡಿಸಿ ಬಿಡುತ್ತದೆ. ಹಾಗಾದರೆ ಈ ಪ್ರೀತಿ ಯಾವುದು? ಈ ಪ್ರೀತಿಯ ಶ್ರೇಷ್ಠತೆ ಏನು? ಈ ಪ್ರೀತಿಯ ಬಲ ಏನು ಪ್ರಿಯರೇ? ನಾವು ನೋಡ್ತೇವೆ, ಇದೇ ದೇವರ ಪ್ರೀತಿಯ ಬಲ. ಆ ಪ್ರೀತಿಯಲ್ಲಿ ನಾವು ತುಂಬಿಕೊಂಡಾಗ ಆ ಪ್ರೀತಿ ಏನಾಗಬೇಕಂತೇಳಿ ಹೇಳಿದರೆ, ಆ ನಮ್ಮ ಹೃದಯದಿಂದ ಬ್ಲಡ್ಡಲ್ಲಿ ಪಂಪ್ ಆಗ್ತದಲ್ಲ, ಆ ಪಂಪಲ್ಲಿ
ಪ್ರೀತಿ, ದೇವರ ಪ್ರೀತಿ ಮೈಂಡಿಗೆ ಬಂದು ಮನಸ್ಸಿನ ಅಲ್ಲಿ ಒಂದೊಂದು ನರಗಳಲ್ಲಿ ಕೂಡ ಪಂಪ್ ಆಗಬೇಕು. ಪಂಪ್ ಆಗಬೇಕು ಆ ಪ್ರೀತಿ. ಆ ಪಂಪ್ ಆಗುವಾಗ ಏನಾಗ್ತದೆ ಅಂತೇಳಿ ಹೇಳಿದರೆ, ಬೇಡದಿದ್ದೆಲ್ಲ ಹೊರಗೆ ಕಿಕ್ ಔಟ್ ಮಾಡಿಬಿಡ್ತದೆ, ಅದು ಕಿಕ್ ಮಾಡಿಬಿಡ್ತದೆ. ಹಾಗಾಗಿ ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿದ್ದೇವೆ, ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ. ಆದ್ದರಿಂದ ನಮಗೆ ಯಾವ ಭಯ ಇಲ್ಲ. ಆದ್ದರಿಂದ ದೇವರು ನಮ್ಮನ್ನು ಸೇವೆಗಾಗಿ ಆತನು ಕರೆದಿದ್ದಾನೆ. ಪ್ರಿಯರೇ, ಇಲ್ಲಿರುವ ಯಾರು ಸುಮ್ಮನೆ ಈ ಚರ್ಚ್ ಅಂತೇಳಿ ಹೇಳಿದರೆ ಇದು ಫಿಲ್ಮ್ ಥಿಯೇಟ್ರ್ ಅಲ್ಲ. ಬಂದ ಒಳ್ಳೆ ಹಾಡು ಕೇಳಿ ಕುಣಿದು ಮತ್ತೆ ಹೋಗಿ ಮತ್ತೆ ನೆಕ್ಸ್ಟ್ ಸಂಡೇ, ನೋ, ಇದು ಫಿಲ್ಮ್ ಥಿಯೇಟ್ರ್ ಅಲ್ಲ. ಯಾಕಂದರೆ ಇಲ್ಲಿ ಬರುವವರಿಗೆ ಒಂದೊಂದು ಕರೆ ಇದೆ, ಒಂದೊಂದು ಜವಾಬ್ದಾರಿ ಇದೆ. ನಾವು ದೇವರ ವಾಕ್ಯದಲ್ಲಿ ನಾವು ಬೆಳೆಯುತ್ತಾ ದೇವರು ಯಾವ ಉದ್ದೇಶಕ್ಕಾಗಿ ನಮ್ಮನ್ನು ಈ ಸಭೆಯಲ್ಲಿ ಇಟ್ಟಿದ್ದಾನೆ, ದೇವರು ಯಾವ ಉದ್ದೇಶಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ಅದನ್ನು ನಾವು ತಿಳಿದುಕೊಂಡು ಕರ್ತನ ಚಿತ್ತವನ್ನು ನಾವು ಮಾಡುವವರು. ಇಲ್ಲಿರೋ ಒಬ್ಬೊಬ್ಬರು ಕೂಡ ಕರ್ತನ ಚಿತ್ತವನ್ನು ಮಾಡುವವರು. ಹೌದು, ಒಪ್ತೀರಾ? ಅದಕ್ಕೋಸ್ಕರ ದೇವರು ಕರೆದಿದ್ದಾನೆ ಪ್ರಿಯರೇ. ಅದಕ್ಕೆ ಅವನು ಹೇಳ್ತಾನೆ ಏನಂತೇಳಿ ಹೇಳಿದರೆ, ಆ ಕರೆಗೆ ದೇವರೇ ಏನಂತೇಳಿ ಹೇಳಿದರೆ ಆತನೇ ಅಸ್ತಿವಾರ. ಅದಕ್ಕೆ ಆತನು ಹೇಳಿದ್ದಾನೆ, ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ತೇನೆ, ಪಾತಾಳ ಲೋಕದ ಬಲ ಅದನ್ನು ಏನು ಮಾಡುವುದಿಲ್ಲ, ಸೋಲಿಸುವುದಿಲ್ಲ. ಸಭೆಗೆ ನರಕದ ಬಾಗಿಲನ್ನು ಮುಚ್ಚುವಂಥ ಅಧಿಕಾರ ಇದೆ. ಸಭೆಗೆ ನರಕದ ಬಾಗಿಲನ್ನು ಮುಚ್ಚುವಂಥ ಅಧಿಕಾರ ಸಭೆಗೆ ಕೊಡಲ್ಪಟ್ಟಿದೆ ಇವತ್ತು. ಆದ್ದರಿಂದ ನಮಗಿರುವಂಥ ಆ ಶಕ್ತಿಯನ್ನು ನಾವು ತಿಳಿದುಕೊಳ್ಬೇಕು ಪ್ರಿಯರೇ. ದೇವರು ನಮ್ಮಲ್ಲಿ ಎಂಥ ಅಧಿಕಾರ ಉಂಟಿದ್ದಾನೆ, ದೇವರು ಎಂಥ ಕರೆಯನ್ನು ನಮಗೆ ಇಟ್ಟಿದ್ದಾನೆ. ಆ ಕರೆಯಲ್ಲಿ ನಾವು ಮೂವ್ ಆಗುವಾಗ ಇವತ್ತು ಸೇವಕರು ಹೇಳಿದ್ರಲ್ಲ, ಏನಂತೇಳಿ ಹೇಳಿದರೆ, ನಾವು ಬ್ಲೆಸ್ ಆದರೆ ಇನ್ನೊಬ್ಬರಿಗೆ ನಾವು ಅಲ್ವಾ ಏನಾಗ್ತದೆ, ಇನ್ನೊಬ್ಬರಿಗೆ ನಾವು ಬ್ಲೆಸ್ಸಿಂಗ್ ಆಗಿರ್ತೇವೆ. ಆದ್ದರಿಂದ ನಮ್ಮ ಮಾತಿನಲ್ಲಿ ಕೂಡ ಪವರ್ ಇದೆ ಪ್ರಿಯರೇ, ಪವರ್ ಇದೆ. ನನ್ನಲ್ಲಿ ಏನಿಲ್ಲ ಅಂತೇಳಿ ಹೇಳಿ ತಿಳ್ಕೊಳ್ಳೋದು ಬೇಡ. ಅದಕ್ಕೆ ನಾನು ಆಗ ಒಂದು ಸಾಕ್ಷಿ ಹೇಳಿದೆ, ನನಗೆ ಗೊತ್ತಿಲ್ಲ ಅಲ್ಲಿ ದೇವರ ವಾಕ್ಯ ಶೇರ್ ಮಾಡಲಿಕ್ಕೆ ಇದೆ ಎಂಬುದಾಗಿ. ಆದರೆ ಸಡನ್ನೇ ಅಲ್ಲಿ ಹಿರಿಯ ಸೇವಕರೆಲ್ಲ ಇದ್ದರು, ಒಂದು ಅವಕಾಶ ಸಿಕ್ಕಿತ್ತು. ದೇವರಿಗೆ ನಾನು ಮೊದಲೇ ಕೇಳಿಕೊಂಡೆ, ದೇವರೇ ಇದು ಇವತ್ತು ನಿನ್ನ ಮಹಿಮೆ ಜನ ಕಾಣಬೇಕು. ದೇವರೇ ಇಲ್ಲಿ ಯಾರನ್ನು ನೀನು ಮುಟ್ಲಿಕ್ಕಿದ್ದೋ ನನಗೆ ಗೊತ್ತಿಲ್ಲ, ಆದರೆ ಇಲ್ಲಿ ನಿನ್ನ ಶಕ್ತಿ ಚಲಿಸಬೇಕು ಎಂಬುದಾಗಿ. ಒಬ್ಬ ಫೋಟೋಗ್ರಾಫರ್ ಅವರು ಫೋಟೋ ತೆಗಿತಾ ಇದ್ರು. ಅವರಿಗೆ ಟಚ್ ಆಯಿತು. ಅವ್ರು ಬಂದು ಕೂತು ತುಂಬ ಹೊತ್ತು ಮಾತಾಡಿದರು. ಅವರ ಫ್ಯಾಮಿಲಿ ಜೊತೆಗೆ ಕರ್ಕೊಂಡು ಬಂದರು, ಕೌನ್ಸ್ಲಿಂಗ್ ಮಾಡ್ಕೊಂಡು ಹೋದರು. ಅದೇ ರೀತಿಯಲ್ಲಿ ಇಲ್ಲಿರುವ ಒಬ್ಬೊಬ್ಬರ ಮೇಲೆ ಪ್ರಿಯರೇ ದೇವರ ಕರೆ ಇದೆ. ಒಂದು ಕ್ಷಣ ನಾವು ಎದೆ ನಿಂತುಕೊಳ್ಳೋಣ, ತಿರುಗೊಮ್ಮೆ ಆ ಪ್ರೀತಿ ನಾವು ಹಾಡಿಕೊಳ್ಳೋಣ. ಕರೆದಿರುವೆ ನನ್ನ ಎಂಬ ಸಂಗೀತವನ್ನು ಇನ್ನೊಮ್ಮೆ ನಾವು ಹಾಡಿಕೊಳ್ಳೋಣ ಪ್ರಿಯರೇ. ನಮ್ಮ ಮನಸ್ಸನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಯಾವುದೂ ಅಗಲಿಸಲಾರದು. ನಮ್ಮನ್ನು ಸಮಾಧಿಯಾಗಲಿ, ಮರಣವಾಗಲಿ, ರೋಗವಾಗಲಿ, ಬಡತನವಾಗಲಿ, ಶಾಪವಾಗಲಿ, ದರಿದ್ರತನವಾಗಲಿ, ಯಾವ ಸಂಗತಿಗಳು ಕೂಡ ನಮ್ಮನ್ನು ಹಿಡಿದಿಟ್ಟುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರವಾಗಿರಬೇಕೆಂಬುದಾಗಿ ಆತನು ಬಿಡುಗಡೆ ಮಾಡಿದ್ದಾನೆ. ಆ ಬಿಡುಗಡೆಯಲ್ಲಿ ನಾವು ನಿಂತುಕೊಳ್ಳೋಣ ಪ್ರಿಯರೇ. ನಾವು ಈ ಸಂಗೀತವನ್ನು ಹಾಡಿಕೊಳ್ಳೋಣ. ಥ್ಯಾಂಕ್ ಯು. ಕರೆದಿರುವೆ ನಿನ್ನ ಸೇವೆಗೆ ನನ್ನ, ನಡೆಸುವೆ ನೀನೇ ಕೊನೆ ತನಕ. ಕರೆದಿರುವೆ ನಿನ್ನ ಸೇವೆಗೆ ನನ್ನ, ನಡೆಸುವೆ ನೀನೇ ಕೊನೆ ತನಕ. ಅಪ್ಪ ಯೇಸಪ್ಪ, ಸೇವೆಯ ಆಧಾರ ನೀ. ಅಪ್ಪ ಯೇಸಪ್ಪ, ಸೇವೆಯ ಅಸ್ತಿವಾರವೇ. ಅಪ್ಪ ಯೇಸಪ್ಪ, ಸೇವೆಯ ಆಧಾರ ನೀ. ಅಪ್ಪ ಯೇಸಪ್ಪ, ಸೇವೆಯ ಅಸ್ತಿವಾರವೇ. ಕರೆದಿರುವೆ ನಿನ್ನ ಸೇವೆಗೆ ನನ್ನ,
ನಡೆಸುವೆ ನೀನೇ ಕೊನೆ ತನಕ. ದಿಕ್ಕುಗಳಿಂದ ತಳ್ಳಲ್ಪಟ್ಟ ನಾನು ದೃಷ್ಟಿಸಿ ನೋಡುವೆ ನಿನ್ಮುಖವ. ದಿಕ್ಕುಗಳಿಂದ ತಳ್ಳಲ್ಪಟ್ಟ ನಾನು ದೃಷ್ಟಿಸಿ ನೋಡುವೆ ನಿನ್ಮುಖವ. ನೂರಾರು ಜನರು ಸಭಾಪಾಲಕರಿದ್ದರು, ನನ್ನ ಹಿರಿಯ ಕುರುಬಾನಿನೇ. ನೂರಾರು ಜನರು ಸಭಾಪಾಲಕರಿದ್ದರು, ನನ್ನ ಹಿರಿಯ ಕುರುಬಾನಿನೇ. ಅಪ್ಪ ಏಸಪ್ಪ, ಸೇವೆಯ ಅಸ್ತಿವಾರವೇ. ಅಪ್ಪ ಏಸಪ್ಪ, ಸೇವೆಯ ದಾರನೇ. ಕರೆದಿರುವೆ ನಿನ್ನ ಸೇವೆಗೆ ನನ್ನ, ನಡೆಸುವೆ ನೀನೇ ಕೊನೆ ತನಕ. ಕಷ್ಟವೋ ಸಂಕಟವೋ ಹಿಂಸೆಯೋ ಖಡ್ಗವೋ ಕ್ರಿಸ್ತನ ಪ್ರೀತಿಯಿಂದ ಅಗಲಿಸದು. ನಾವು ನಂಬಿಕೆಯಿಂದ ಹೇಳೋಣವೇ. ಕಷ್ಟವೋ ಸಂಕಟವೋ ಹಿಂಸೆಯೋ ಖಡ್ಗವೋ ಕ್ರಿಸ್ತನ ಪ್ರೀತಿಯಿಂದ ಅಗಲಿಸದು. ನಿನ್ನ ನಿಮಿತ್ತದಿ ನಾವೆಲ್ಲ ಕೊಲೆಗೆ ಗುರಿಯಾದೆವು, ಆದರೂ ಪೂರ್ಣ ಜಯಶಾಲಿಗಳೇ. ನಿನ್ನ ನಿಮಿತ್ತದಿ ನಾವೆಲ್ಲ ಕೊಲೆಗೆ ಗುರಿಯಾದೆವು, ಆದರೂ ಪೂರ್ಣ ಜಯಶಾಲಿಗಳೇ. ಅಪ್ಪ ಏಸಪ್ಪ, ಸೇವೆಯ ಆಧಾರನೇ. ಅಪ್ಪ ಏಸಪ್ಪ, ಸೇವೆಯ ಸ್ಥಿವಾರವೇ. ಕರೆದಿರುವೆ ನಿನ್ನ ಸೇವೆಗೆ ನನ್ನ, ನಡೆಸುವೆ ನೀನೇ ಕೊನೆ ತನಕ. ನಂಬಿಕೆ ಹೇಳೋಣ. ಕರೆದಿರುವೆ ನನ್ನ ಸೇವೆಗೆ ನಿನ್ನ, ನಡೆಸುವೆ ನೀನೇ ಕೊನೆ ತನಕ. ಅಪ್ಪ ಏಸಪ್ಪ, ಸೇವೆಯ ಆಧಾರನೇ. ಅಪ್ಪ ಏಸಪ್ಪ, ಸೇವೆಯ ಆಸ್ತಿವಾರನೇ. ಥ್ಯಾಂಕ್ ಯು ಜೀಸಸ್. ಒಂದು ಕ್ಷಣ ಕುಳಿತುಕೊಳ್ಳ್ರಿ. ಹಲ್ಲೆಲೂಯ. ದೇವರ ಪ್ರಸನ್ನತೆ ಇಲ್ಲಿದೆ. ಹಲ್ಲೆಲೂಯ. ದೇವ ಸಾನ್ನಿಧ್ಯ ಇಲ್ಲಿದೆ. ಈಗ ನಾವೊಂದು ಕೆಲವು ವಿಶೇಷವಾಗಿ ಪ್ರೇಯರ್ ಮಾಡಲಿಕ್ಕೆ ಹೋಗೋಣ. ನಮ್ಮ ಮನೆಯಲ್ಲಿ ದೇವರ ಸೇವಕರು ಬರಲಿಕ್ಕಿದ್ರು, ಆದರೆ ಗೊತ್ತಿಲ್ಲ, ಮಿಸ್ಕಮ್ಯುನಿಕೇಷನ್ ಆಗಿ ಏನೋ ಸ್ವಲ್ಪ ಆಚೀಚೆ ಆಗಿದೆ. ನೋಡೋಣ, ಸ್ವಲ್ಪ ಹೊತ್ತು ನಾವು ವೇಟ್ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ. ಅಷ್ಟರವರೆಗೆ ದೇವರ ಶಕ್ತಿ ನಮ್ಮ ಮಧ್ಯದಲ್ಲಿ ಈ ಸಮಯದಲ್ಲಿ ಕಾರ್ಯ ಮಾಡೋದನ್ನು ನಾವು ಅನುಭವಿಸೋಣ. ಥ್ಯಾಂಕ್ ಯು ಜೀಸಸ್. ನಾನೀಗ ಹೀಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮ್ಮಲ್ಲಿ ಯಾರೆಲ್ಲ ನೀವು ಅಸ್ವಸ್ಥರು, ಇಲ್ಲಿ ಬರುವಾಗ ಯಾವ ಬೇನೆ ಯಾವ ನೋವುಗಳಿಂದ ನೀವು ಬಂದಿದ್ದೀರೋ, ಜಸ್ಟ್ ಈಗ ನಾವು ಪ್ರೇಯರ್ ಮಾಡೋಣ. ವ್ಯಾಧಿಗಳಿಂದ ಬಿಡುಗಡೆಗಾಗಿ ಪ್ರೇಯರ್ ಮಾಡೋಣ. ಬಂಧನದಿಂದ ಬಿಡುಗಡೆಗಾಗಿ ನಾವು ಪ್ರೇಯರ್ ಮಾಡೋಣ. ದೇವರಾತ್ಮನ್ ನಮಗೆ ಏನು ಹೇಳ್ತಾನೋ ಅದರ ಪ್ರಕಾರ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗೋಣ. ಸ್ವಲ್ಪ ಹೊತ್ತು ನಾವು ಬಿಡುಗಡೆಯ
ಪ್ರಾರ್ಥನೆಯಲ್ಲಿ ಮುಂದುವರಿಯೋಣ. ಥ್ಯಾಂಕ್ ಯು ಜೀಸಸ್. ಮೇಜರ್ ಕರ್ತ ಆಶೀರ್ವದಿಸಲಿ ಮತ್ತು ಕಾಪಾಡಲಿ, ತನ್ನ ಪ್ರಸನ್ನ ಮುಖದಿಂದ ದಯೆ ತೋರಲಿ. ಕರ್ತ ಆಶೀರ್ವದಿಸಲಿ ಮತ್ತು ಕಾಪಾಡಲಿ, ತನ್ನ ಪ್ರಸನ್ನ ಮುಖದಿಂದ ದಯೆ ತೋರಲಿ. ತನ್ನ ಕೈಗಳನ್ನು ನಿಮ್ಮೇಲಿಟ್ಟು ಶಾಂತಿ ತೋರಲಿ. ಆಮೆನ್, ಆಮೆನ್, ಆತನ ದಯೆಯು ನಿಮ್ಮ ಮೇಲೆಯೂ 1,000 ತಲೆಮಾರಿಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಮಕ್ಕಳು, ತಮ್ಮ ಮಕ್ಕಳು, ತಮ್ಮ ಮಕ್ಕಳು. ಆತನ ದಯೆಯು ನಿಮ್ಮ ಮೇಲೆಯೂ 1,000 ತಲೆಮಾರಿಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಮಕ್ಕಳು, ತಮ್ಮ ಮಕ್ಕಳು, ತಮ್ಮ ಮಕ್ಕಳು. ನಿನ್ನ ಪ್ರಸನ್ನತೆ ಮುಂದೆ ಹೋಗಲಿ, ನಮ್ಮ ಹಿಂದೆಯೂ ನಮ್ಮ ಜೊತೆಗೂ, ನಮ್ಮ ಸುತ್ತಲೂ ನಮ್ಮೊಳಗೆ ನಿಮ್ಮೊಂದಿಗೆ ಇರುವಾತನು. ಮುಂಜಾನೆಯು ಮುಸ್ಸಂಜೆಯು ಬರುವಾಗಲೂ ಹೋಗುವಾಗಲೂ ಅಳುವಾಗಲೂ ನಗುವಾಗಲೂ ನಿಮಗಾಗಿಯೇ ಇರುವಾತನು, ನಿಮಗಾಗಿಯೇ ಇರುವಾತನು, ನಿಮಗಾಗಿಯೇ ಇರುವಾತನು. ಎಲ್ಲರೂ ವರ್ಷಿಪ್ ಮಾಡೋಣ. ಕಮ್ ಆನ್ ಸಭೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಿಮಗೆ ಏನು ಮಾಡಲಿಕ್ಕೆ ಆಗ್ತಾ ಇರಲಿಲ್ವೋ ಈಗ ಮಾಡಿ ನೋಡ್ರಿ. ದೇವರ ಶಕ್ತಿ ನಿಮ್ಮನ್ನು ಮುಟ್ತಾನೆ. Receive your healing right now in the mighty name of Jesus. Receive your deliverance in the name of Jesus. Hori baba la shake manto la re re re. Oh, thank you for your healing presence of God. ಯಾರಾದ್ರೂ ಒಳಗಿರೋದಾದ್ರೂ ಕೂಡ ನೀವು ಹೊರಗೆ ಬಂದು ಕೂತ್ಕೊಂಡ್ರೆ, ನಿಮ್ಗೆ ಏನಾದರೂ ಅಸ್ವಸ್ಥತೆ ಇರೋದಾದರೆ ಈಗ ನಿಮ್ಮ ತಲೆಯ ಭಾಗದಲ್ಲಿ ಸಮಸ್ಯೆ ಇರೋ ತಲೆಯ ಭಾಗಕ್ಕೆ ಕೈ ಇಡ್ರೆ, ಕಣ್ಣಿನ ಭಾಗದಲ್ಲಿ ಸಮಸ್ಯೆ ಇರೋದಾದರೆ ಕಣ್ಣಿನ ಭಾಗದಲ್ಲಿ ಕೈ ಇಡ್ರೆ. ದೇವರ ಶಕ್ತಿ ನಿಮ್ಮನ್ನು ಮುಟ್ಟುವಂಥ ಸಮಯ. ಕಾಲಿನ ಭಾಗದಲ್ಲಿ ಸಮಸ್ಯೆ ಇರೋದ್ರೆ ಕಾಲಿನ ಭಾಗವನ್ನು ಮುಟ್ರೆ. ಶೀಮ್ರಾಂತಿಲಿ ಬಾಬಾ ಬಾಬೋ. Hallelujah Lord, hallelujah, 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 hallelujah. Receive your healing in the mighty name of Jesus. Oh, ಎಲ್ಲ ಅನ್ವಾಂಟೆಡ್ ಬೇಡವಾದಂಥ ಕಲೆಗಳು,
ಡಿಸಪಿಯರ್ ಆಗಲಿ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಬೇಡವಾದಂಥ ಗ್ರೋತ್ಗಳು ಶರೀರದ ಯಾವುದೇ ಭಾಗದಲ್ಲಿ ಬೇಡವಾದಂಥ ಗ್ರೋತ್ಗಳು ಬೆಳೆದಿರೋದಾದ್ರೆ ಯೇಸುವಿನ ನಾಮದಲ್ಲಿ ಮಾತಾಡ್ತೇನೆ, ಯೇಸುವಿನ ನಾಮದಲ್ಲಿ ಡಿಸಪಿಯರ್ ಆಗಲಿ. ಅನ್ವಾಂಟೆಡ್ ಗ್ರೋತ್ಗಳು, ಎಲ್ಲ ಗೆಡ್ಡೆಗಳು, ಬೇಡವಾದಂಥ ಗೆಡ್ಡೆಗಳು ಕರಗಿ ಹೋಗಲಿ. ಆರ್ಥೋಡೈಟಿಸ್ ಪ್ರಾಬ್ಲಮ್ be healed in the name of Jesus. Thank you Lord. ಎಲ್ಲ ನೆನಪು ಹೋಗುವಿಕೆ heal ಆಗಲಿ in the mighty name of Jesus. Glory, 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 glory. Thank you Jesus. ನಾವು ಎದ್ದು ನಿಂತ್ಕೊಳ್ಳಿಕ್ಕೆ ಆಗೋರು ಎದ್ದು ನಿಂತ್ಕೊಳ್ಳೋಣ. ನಿಮ್ಗೆ ಏನು ಮಾಡ್ಲಿಕ್ಕೆ ಆಗ್ತಿರಲ್ಲ, ಪರೀಕ್ಷೆ ಮಾಡ್ರಿ, ಪರೀಕ್ಷೆ ಮಾಡ್ರಿ, ಪರೀಕ್ಷೆ ಮಾಡ್ರಿ, ಪರೀಕ್ಷೆ ಮಾಡ್ರಿ. ಕನೆಕ್ಟ್ ಆಗಿ ನೀವು ಕ್ಯಾಲಾರಾಬ ಶಬಲಿಕಿ ಬರಾಬ ಶಕಿಂತರು ಶಕಿಂತರು. ಯಾರಿಗೆಲ್ಲ ಅಭಿಷೇಕ ಫಸ್ಟ್ ಟೈಮ್ ನಾನು ಅಭಿಷೇಕದಿಂದ ತುಂಬಲ್ಪಡಬೇಕೆಂಬ ದಾಹ ಇದೆಯೋ ಜಸ್ಟ್ ನೀವು ರಿಸೀವ್ ಮಾಡೋದಕ್ಕಾಗಿ ಸಿದ್ಧರಾಗಿರಿ. ಥ್ಯಾಂಕ್ ಯು ಜೀಸಸ್. ಅನಾಯಿಂಟಿಂಗ್ ಆಗಿ ಕಾದು ನಿಂತವರು ಬೈ ಫೇತ್ ನೀವು ರಿಸೀವ್ ಮಾಡೋದಕ್ಕೆ ಸಿದ್ಧರಾಗಿರಿ. ಹಲ್ರಿ ಮನ್ಸಿಗಿಲಿ ಮರ್ರೋ ಕ್ಲೇಶಮನ್ ಕ್ಲೀಮ್ ರೋಮ್ ಕ್ಲೀಮ್ ರನ್ಸೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಅನೇಕರ ಬಳಿ ನೋಡಿ ಈಗ ಗೊತ್ತಾಗ್ತದೆ ಯೇಸು ಯೇಸು ಅನೇಕರ ಪಕ್ಕದಲ್ಲಿ ನಿಂತಿರೋದನ್ನು ನೋಡ್ತಾ ಇದ್ದಾನೆ, ಅನೇಕರನ್ನು ಸ್ಪರ್ಶಿಸ್ತಿರೋದನ್ನು ನಾನು ನೋಡ್ತಾ ಇದ್ದಾನೆ. ಕನೆಕ್ಟ್ ಆಗಿ ಯಾರು ಡಿಸ್ಟರ್ಬ್ ಆಗಬೇಡಿ. ಹಿಂದಿನವರೆಗೂ ಕೂಡ ಕನೆಕ್ಟ್ ಆಗಿ, ಒಂದು ಕ್ಷಣ ಕನೆಕ್ಟ್ ಆಗಿ ಅಗಲವಾಗಿ ಬಾಯಿಗಳನ್ನು ತೆರೆಯೋಣ. ಅದನ್ನು ತುಂಬಿಸ್ತಾರೆ ಶಿಮರಲನ್ಸೆ ಬನ್ನಿ ಪವಿತ್ರ ಮಾರೆ ನಿನ್ ಪ್ರಸನ್ನತೆ ಬಯಸುವೆನು, ನಿನ್ನ ಶಕ್ತಿಯಿಂದ ತುಂಬಿಸು, ನೀ ಆಳ್ವಿಕೆ ಮಾಡು. ಬನ್ನಿ ಪವಿತ್ರಾತ್ಮರೇ ನಿನ್ ಪ್ರಸನ್ನತೆ ಬಯಸುವೆನು, ನಿನ್ನ ಶಕ್ತಿಯಿಂದ ತುಂಬಿಸು, ನೀ ಆಳ್ವಿಕೆ ಮಾಡು. ನೀನೇ ಜೀವ ಜಲವು, ದಾಹವನ್ನು ನೀಗಿಸು, ಆಲೋಚನಾ ಕರ್ತನೇ, ನೀ ಆಳ್ವಿಕೆ ಮಾಡು. ನೀನೇ ಜೀವ ಜಲವು, ನಂದಾಹವನ್ನು ತೀರಿಸು, ಆಲೋಚನಾ ಕರ್ತನೇ, ನೀ ಆಳ್ವಿಕೆ ಮಾಡು. ಬನ್ನಿ ಪವಿತ್ರ ಶಬರಿ ಮತ್ತು ರೊಬಲಬರಮ ನಿನ್ ಪ್ರಸನ್ನತೆ ಬಯಸುವೆನು, ನಿನ್ ಶಕ್ತಿಯಿಂದ ತುಂಬಿಸು, ನೀ ಆಳ್ವಿಕೆ ಮಾಡು. ವೆಲ್ಕಮ್ ಹೋಲಿ ಸ್ಪಿರಿಟ್, we are in your presence. Fill our
Spirit, we are in your presence. Fill us with your power. Live inside of me. ಥ್ಯಾಂಕ್ ಯು ಜೀಸಸ್. ನಿನ್ನ ಸಭೆಯನ್ನು ನೀನು ತುಂಬುತ್ತಿರುವುದಕ್ಕಾಗಿ ಸ್ತೋತ್ರ. ಓಹೋ ದೇವ ಸಾನ್ನಿಧ್ಯ, ಯೇಸುವಿನ ಪ್ರಸನ್ನತೆ, ದೈವ ಪ್ರಸನ್ನತೆ ಚಲಿಸ್ತಾ ಇದೆ. ಓ ಥ್ಯಾಂಕ್ ಯು ಲಾರ್ಡ್. ನಾನು ನೋಡ್ತಾ ಇದ್ದೇನೆ, ಅನೇಕರು ನಾನು ತುಂಬುತ್ತಾ ಇದ್ದೇನೆ, ತನ್ನ ಶಕ್ತಿಯನ್ನು ತುಂಬುತ್ತಾ ಇದ್ದೇನೆ. ಓ ಬಾಯಿಗಳು ತೆರೆಯಲ್ಪಡಲಿ. ಯಾರ ನಿಮ್ಮನ್ನು ತುಂಬಿಸ್ತಾ ಇದ್ದಾನೆ, ನೀವು ಫ್ರೀಯಾಗಿ ಮಾತಾಡ್ರಿ. Yes, thank you for your healing power. 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 ಕೈಯ ಒಂದು ಬೆರಳಿನ ಸಮಸ್ಯೆ ಹೀಲ್ ಆಗಿದೆ. ಥ್ಯಾಂಕ್ ಯು ಜೀಸಸ್. ಕೈಯ ಬೆರಳಿನ ಸಮಸ್ಯೆ ಯಾರ್ದೋ ಹೀಲ್ ಆಗಿದೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ರಿಸೀವ್ 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 ಹೀಲಿಂಗ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ನಮ್ಮನ್ನು ವೀಕ್ಷಿಸುತ್ತಿರುವಂಥ ಪ್ರಿಯ ದೇವರ ಮಕ್ಕಳೇ, ನಿಮ್ಮಲ್ಲಿ ಯಾವ ಭಾಗದಲ್ಲಿ ಸಮಸ್ಯೆ ಇದೆಯೋ ನಿಮ್ಮ ಕೈಗಳನ್ನು ನಿಮ್ಮ ತಲೆ ಮೇಲೆ ಇಟ್ಕೊಳ್ರಿ. ಟೇಕ್ ಯುವರ್ healing, receive your healing, receive your healing in the mighty name of Jesus. Hallelujah. ನೀವು ಬಿಡುಗಡೆ ಹೊಂದಿದ್ದೀರಿ, ಬಿಡುಗಡೆ ಹೊಂದಿದ್ದೀರಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಜೀಸಸ್ 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 ನೇಮ್ above all name. Jesus name above all name. Jesus name above all name. ಥ್ಯಾಂಕ್ ಯು ಲಾರ್ಡ್. ಸ್ವರ್ಗ ಮರ್ತ್ಯ ಪಾತಾಳಗಳೆಲ್ಲವರೆಲ್ಲರೂ ಯೇಸುವನ್ನೇ ಕ್ರಿಸ್ತನೆಂದು ಪ್ರತಿಜ್ಞೆ ಮಾಡಿ, ಒಡೆಯನೆಂದು ಪ್ರತಿಜ್ಞೆ ಮಾಡಿ, ಎಲ್ಲ ನಾಮಗಳಾದ ನಾಮಕ್ಕೆ ಅಡ್ಡ ಬೀಳುತ್ತದೆ. ಅದರಿಂದ ಎವ್ರಿ ಸಿಕ್ನೆಸ್ನ ಎಲ್ಲ ನಾಮಗಳು ಯೇಸುವಿನ ನಾಮಕ್ಕೆ ಅಡ್ಡ ಬೀಳಲಿ. ಶಿಮ್ರಂತು ಪ್ರೈಸ್ ಮಾಡ್ರಿ. ಸಭೆ ಸಭೆ ಪ್ರೈಸ್ ಮಾಡ್ರಿ, ಪ್ರೈಸ್ ಮಾಡ್ರಿ. ಎಸ್ 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 ಮಾತಾಡ್ರಿ. ಈಗ ದುರಾತ್ಮನ ಕಾಟದ ಬಿಡುಗಡೆಗಾಗಿ ನಾನು ಪ್ರಾರ್ಥಿಸ್ತೇನೆ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಏ ದುಷ್ಟ ಶಕ್ತಿಯ ಕೇಳು, ಇನ್ನು ಕೂಡ ಯಾವುದೇ ಜೀವಿತವನ್ನು ನೀನು ಆಳುತ್ತಾ ಇರುತ್ತಾದ್ರೆ, ಐ ಕಮಾಂಡ್ ಯು ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಐ ಕಮಾಂಡ್ ಯು ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಲೀವ್, ಬಿಟ್ಟು ಬಿಡು.
ಯಾವ ಬಾಳ್ವೆಯನ್ನು ಹಾಳು ಮಾಡಲು ನೋಡ್ತಾ ಇದೆಯಾ, ಬಿಟ್ಟು ಹೋಗು. ನಮ್ಮನ್ನು ವೀಕ್ಷಿಸುವ ಜನರ ಕುಟುಂಬದಲ್ಲಿರ್ಬೋದು ಅಥವಾ ಇಲ್ಲಿಯ ಕುಟುಂಬದಲ್ಲಿರ್ಬೋದು, ಯಾರ ಲೈಫ್ ನೀನು ಆದರೆ ಬಿಡು. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಇನ್ನೆಂದಿಗೂ ನಿನಗೆ ಅಧಿಕಾರ ಇಲ್ಲ. I command you right now in the mighty name of Jesus. Leave. Get out. Get out in the name of Jesus. Get out in the name of Jesus. Ho, ho. Glory. Thank you, Jesus. Thank you, Jesus. Be healed in the name of Jesus. Thank you, Lord. Thank you, Jesus. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ. ಹೋ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ನಿಮ್ಮನ್ನು ಪರಿಚಯ ಮಾಡಿಕೊಳ್ಳ್ರಿ. ದೇವರು ದೊಡ್ಡ ಒಂದು ಬಿಡುಗಡೆ ಕೊಟ್ಟಿದ್ದಾರೆ. ನಾನು ಇನ್ನೂ ಕೂಡ ನನ್ನ ಹತ್ರ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಇನ್ನೂ ನೋಡ್ತಾ ಇದ್ದಾನೆ. ಮಧ್ಯದಲ್ಲಿ ಕೆಲವರನ್ನು ದೇವರು ತುಂಬಿಸ್ತಾ ಇದ್ದಾನೆ, ತನ್ನ ಶಕ್ತಿಯನ್ನು ತುಂಬಿಸ್ತಾ ಇದ್ದಾನೆ. ನಾನು ನಿಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ದೆ, ನನಗೆ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ. ರಿಸೀವ್ ಅನಾಯಿಂಟಿಂಗ್. ಈಗ ಅಭಿಷೇಕಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ರಿಸೀವ್ 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 more and more. Fill, oh God, fill your people. ನಿನ್ನ ನಾಮದ ಮಹಿಮೆಗಾಗಿ, ನಿನ್ನ ಸಾಕ್ಷಿಯಾಗುವುದಕ್ಕಾಗಿ, ನಿನ್ನ ಜನರನ್ನು ತುಂಬಿಸುತ್ತಿರುವುದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ದುರಾತ್ಮನೆ, ಯಾವ ಮೈಂಡನ್ನು ನೀನು ಇರಿಟೇಟ್ ಮಾಡ್ತಾ ಇದೆಯೋ, ಯಾವ ಮೈಂಡನ್ನು ನೀನು ಕ್ರಿಸ್ತ ನಂಬಿಕೆಯಲ್ಲಿ ಅಲ್ಲೋಲ ಕಲ್ಲೋಲ ಪಡಿಸೋದು, ನಿನಗೆ ಕೊನೆಯ ಆಜ್ಞೆ ಕೊಡ್ತಾ ಇದ್ದಾನೆ. ಬಿಟ್ಟೋಗು. ನಿಮಗೆ ಕೊನೆಯ ಅಪ್ಪಣೆ ಕೊಡ್ತಾ ಇದ್ದಾನೆ. ಬಿಟ್ಟೋಗು. ಯಾವುದೇ ಶಕ್ತಿಗಳಿರ್ಬೋದು, ಪೂಜಕ ಪುರಸ್ಕಾರಗಳ ಶಕ್ತಿಗಳಿರ್ಬೋದು, ಮಾಟಮಂತ್ರ ಶಕ್ತಿಗಳಿರ್ಬೋದು, ಯಾವುದೇ ಶಕ್ತಿ, ಯಾವುದೇ ಮನಸ್ಸನ್ನು ಆಳಬೇಡ. ಬಿಟ್ಟೋಗು. ಯೇಸುವಿನ ನಾಮದಲ್ಲಿ ಆಜ್ಞೆ ಕೊಡ್ತಾ ಇದ್ದಾನೆ. Glory Jesus. Thank you Jesus. Thank you Jesus. ಜಸ್ಟ್ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಪರಿಶುದ್ಧಾತ್ಮನ ಶಕ್ತಿಯಲ್ಲಿ ನೀವು ಆನಂದಿಸಿರಿ. ಥ್ಯಾಂಕ್ ಯು ಜೀಸಸ್. ಹೋ ಥ್ಯಾಂಕ್ ಯು ಜೀಸಸ್. ಓ, ನಿಮ್ಮ ಆತ್ಮದಲ್ಲಿರುವಂಥ ಪರಿಶುದ್ಧಾತ್ಮ ನಿಮ್ಮನ್ನು ತುಂಬಿಸ್ತಾ ಇದ್ದಾನೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಹೋ ಎಲ್ಲ ಬಂಧನಗಳು ಮುರಿಯಲ್ಪಟ್ಟದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲ ಬಂಧನಗಳು ಮುರಿಯಲ್ಪಟ್ಟದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲ ಕಟ್ಟುಗಳು ಮುರಿಯಲ್ಪಟ್ಟದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಶಾಬರಿಕಿ ಮಂತೊರೊಲ ಬರಕಂತೋ ಪ್ರಿಂಬ್ರಿನ್ಸ್ ಕಾಲ ಕೂರಮಾಂತೆ. ದಯವಿಟ್ಟು ಒಂದು ಕ್ಷಣ ಕುಳಿತುಕೊಳ್ಳ್ರಿ. ದೇವರ ಮಕ್ಕಳೇ, ನೀವು ದೇವರ ಆತ್ಮನಿಂದ ತುಂಬಲ್ಪಟ್ಟವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನ ಪ್ರೀತಿಯಿಂದ ಅಗಲಿಸುವವರು ಯಾರು? ಹಲ್ಲೆಲೂಯಾ. ದೇವರು ನಮ್ಮನ್ನು, ಹಲ್ಲೆಲೂಯಾ, ಕ್ರಿಸ್ತನ ಮೂಲಕ ನಿತ್ಯತ್ವಕ್ಕಾಗಿ ಆತನು ಪ್ರೀತಿಸಿದ್ದಾನೆ. ಆ ಪ್ರೀತಿಯನ್ನು ಅಗಲಿಸ್ಲಿಕ್ಕೆ ಈ ಲೋಕದ ಯಾವುದೇ ಕಷ್ಟ, ಸಂಕಟ, ದುರಾತ್ಮ ಸೇನೆಗೂ ಕೂಡ ಏನಿಲ್ಲಂತೆ, ಸಾಧ್ಯವಿಲ್ಲಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂಥ ಹೋರಾಟಗಳು ಬಂದರೂ ಕೂಡ ನಾವು ಪಡೆದಂಥ ಆತ್ಮದ ಭಾಗದ ಲಾಭವನ್ನು ನಮ್ಮಿಂದ ಅಲುಗಾಡಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ದಿವಸ ಬರುವಾಗ ಹೇಳ್ತಾನೆ, ಭಲೆ ನಂಬಿಗಸ್ತನಾದ ಒಳ್ಳೆ ಆಳು, ಬಾ ನೀನು ತನಿಯ ಸೌಭಾಗ್ಯದಲ್ಲಿ ಸೇರು. ಭೂಲೋಕದಲ್ಲಿ ನಿನಗೆ ಏನೆಲ್ಲ ಅನುಭವಿಸ್ಲಿಕ್ಕೆ ಆಗಿಲ್ವಾ, ಅದಕ್ಕಿಂತ 100ಕ್ಕೆ 100 ಪಾಲು ಇಲ್ಲಿ ಅನುಭವಿಸು, ಬಾ ನನ್ನೊಡನೆ ನೀನು ಬಾ ಎಂಬುದಾಗಿ ಸ್ವಾಮಿ ಹೇಳುವಂಥ ಕಾಲ ಉಂಟು. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ಒಂದು ಪ್ರೀತಿಯ ಹಸ್ತದಲ್ಲಿ ನಾವೇನಾಗಿದ್ದೇವೆ ಗೊತ್ತುಂಟ, ಕವರ್ ಆಗಿದ್ದೇವೆ.
ನಾವು ಕವರ್ ಆಗಿದ್ದೇವೆ, ನಾವು ಕವರ್ ಆಗಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಅದರಿಂದ ಯಾವಾಗಲೂ ನಾವು ದೇವ ಸಾನ್ನಿಧ್ಯಕ್ಕೆ ಹೋಗುವಾಗ ಒಂದು ಗಿಲ್ಟ್ ಕಾನ್ಷಿಯಸ್ಸಲ್ಲಿ ಹೋಗೋರಾಗಿರಬಾರ್ದು. ನಾವು ಸಿದ್ಧಿಗೆ ಬರೋದಿಲ್ಲ. ಗಿಲ್ಟ್ ಕಾನ್ಷಿಯಸ್ ಅಂದರೆ ಇನ್ನೂ ಕೂಡ ಅಪರಾಧಿ ಮನೋಭಾವನೆ ಎಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ. ಗಿಲ್ಟ್ ಕಾನ್ಷಿಯಸ್ ಅಂದರೆ ದೇವರನ್ನು ಪ್ರಾರ್ಥನೆ ಕೇಳ್ತಾನ. ನೋಡಿ, ಒಂದಂತೂ ಸತ್ಯ, ಯಾವತ್ತು ನಾವು ಯೇಸುವಿನ ಬಳಿಗೆ ಬರ್ತೇವೋ, ನಮ್ಮ ಜೀವಿತವನ್ನು ಯೇಸುಗೆ ಒಪ್ಪಿಸಿಕೊಟ್ಟಿದ್ದೇವೋ, ಆವಾಗಲೇ ನಮ್ಮನ್ನು ಆತನು ಸ್ವೀಕರಿಸಿದ್ದಾನೆ. ಹಲ್ಲೆಲೂಯ. ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಿದ್ದಾನೆ. ಆತನ ಪ್ರೀತಿ ನಮ್ಮನ್ನು ಏನು ಮಾಡಿದೆ? ಆವರಿಸಿಕೊಂಡಿದ್ದೆ. ಹಲ್ಲೆಲೂಯ. ಆ ನಂತರ ನಾವು ಲೋಕದಲ್ಲಿರುವವರು, ಆ ನಂತರ ಕೂಡ ಏನಾದರೂ ಏರುಪೇರುಗಳು ನಮ್ಮ ಜೀವಿತದಲ್ಲಿ ಆಗಬಹುದು. ಆದರೆ ಇಮ್ಮಿಡಿಯೇಟ್ ಹೋಲಿ ಸ್ಪಿರಿಟ್ ನಮ್ಮನ್ನು ಎಚ್ಚರಿಸ್ತಾನೆ. ಇಮ್ಮಿಡಿಯೇಟ್ ನಾವು ಸಾರಿ ಅನ್ನುವಾಗ, ಹಲ್ಲೆಲೂಯ. ಹೇಗೆ ಗೊತ್ತುಂಟ, ನಾನೊಂದು ಉದಾಹರಣೆಗಾಗಿ ಹೇಳ್ತೇನೆ. ನಮ್ಮೆಲ್ಲರಿಗೂ ತಂದೆ ತಾಯಿಗಳಿದ್ದಾರೆ. ನಾವು ತಂದೆ ತಾಯಿಗಳ ಮೂಲಕವೇ ಹುಟ್ಟಿ ಬಂದವರು. ಎಲ್ಲರಿಗೂ ಕೂಡ ಇವತ್ತು ಇಲ್ಲಿ ಅಜ್ಜ ಅಜ್ಜಿಗೂ ಕೂಡ ಒಂದು ಸಮಯದಲ್ಲಿ ತಂದೆ ತಾಯಿ ಇದ್ದರು. ಇವತ್ತು ಮಾತ್ರ ಅವರು ಏನಾಗಿದೆ, ತಂದೆ ತಾಯಿಯಾಗಿ ಅಜ್ಜ ಅಜ್ಜಿ ಆಗಿದ್ದಾರೆ ಅಲ್ವಾ? ಸರಿ, ಹಲ್ಲೆಲೂಯ. ಎಲ್ಲರಿಗೂ ತಂದೆ ತಾಯಿ ಇದ್ದಾರೆ. ಈಗ ತಂದೆ ತಾಯಿಗೆ ವಿರುದ್ಧವಾಗಿ ಒಬ್ಬ ಮಗನು ಅವಿಧೇಯನಾದಾಗ ಅವನೇನು ಮಾಡ್ತಾನೆ? ಇಮಿಡಿಯೇಟ್ ನಾನು ಮಾಡಿದ್ದು ತಪ್ಪು ಅಂತ ಗೊತ್ತಾಗಿ ಸಾರಿ ಮಮ್ಮ, ಸಾರಿ ಡ್ಯಾಡ ಅನ್ನುವಾಗ ಮಮ್ಮಿ ಡ್ಯಾಡಿ ಏನು ಮಾಡ್ತಾರೆ? ಯಾವಾಗೂ ಈಗೇನೆ ಇರ್ತಾರ? ಕೆಲವು ಸಾರಿ ಸ್ವಲ್ಪ ಇರ್ತಾರೆ. ಯಾಕೆ ಗೊತ್ತುಂಟ? ಅದೊಂದು ರೀತಿಯ ಪ್ರೀತಿ. ಪೂರ ನಾನು ಪ್ರೀತಿ ತೋರಿಸಿದರೆ ಮತ್ತೆ ಇವನನ್ನ ಕೈಗೆ ಸಿಗೋದಿಲ್ಲ ಅಂತ, ಅದು ಬೇರೆ. ಆದರೂ ಕೂಡ ಒಳಗೆ ನೋಡುವಾಗ ಏನಾಯ್ತು, ತಂದೆ ತಾಯಿಯ ಹೃದಯದಲ್ಲಿ ನೋಡುವಾಗ ತಮ್ಮ ಮಕ್ಕಳಿಗಾಗಿ ಹಾತೊರಿತಾ ಇರ್ತಾರೆ. ಹಲ್ಲೆಲೂಯ. ನನ್ನ ಮಗು ಯಾವಾಗ ಬಂದು ನನ್ನನ್ನು ಅಪ್ಪಿಕೊಳ್ತದೆ. ಒಂದು ತಿಳ್ಕೊಳ್ಳಿ, ತಂದೆ ತಾಯಿಯ ಪ್ರೀತಿ ಉಂಟಲ್ಲ, ಮಗು ಸಣ್ಣದಾಗಿರುವಾಗ ಕಾಲದಲ್ಲಿ ಮಾತ್ರ ಅಲ್ಲ, ಮಗನು ಬೆಳೆದು ಮದುವೆ ಆಗದ ನಂತರ ಕೂಡ ಆ ತಂದೆ ತಾಯಿಯ ಪ್ರೀತಿ ಸೇಮ್ ಇರ್ತದೆ. ಆದರೆ ಮಕ್ಕಳ ಪ್ರೀತಿಯಲ್ಲಿ ಬದಲಾಗಿರ್ಬೋದು, ತಂದೆ ತಾಯಿಯ ಪ್ರೀತಿಯಲ್ಲಿ ಬದಲಾಗುವುದಿಲ್ಲ. ಅದೇ ಪ್ರಕಾರ ನಿಮಗೆ ಕೆಲವರಿಗೆ ಅನುಭವ ಇರ್ಬೋದು. ಏನಂದರೆ, ನೀವೀಗ ದೊಡ್ಡದಾಗಿದ್ರು ಕೂಡ ನಮ್ಮ ಮಮ್ಮಿ ಡ್ಯಾಡಿ ಅವರು ಈಗ ಸಹ ಒಂದು ಸಣ್ಣ ಮಕ್ಕಳಾಗಿ ನಮಗೆ ದಾಟ್ತಾರೆ, ಅಂದರೆ ಬೈತಾರೆ ಅಲ್ವಾ? ನಾನೇ ನಿಕ್ಕೊಂತ ಬೇಗ ಬರ್ರೆ ಪೂಜ ಏತು ಬರ್ತು. ಯಾಕೆ ಗೊತ್ತುಂಟ, ನಮಗೆ ಅದು ಇರಿಟೇಟ್ ಆಗ್ತದೆ. ಎಂಚಿನ ನನ್ನೆಲ್ಲ ಮಗುಲ್ ಬಿಡ್ತುಜೇರು. ಆದರೆ ಔಟ್ ಆಫ್ ಲವ್ ಅದು. ನನ್ನ ಮಗುಗೆ ಏನಾಗಬಾರ್ದು. ಈಗ ನಾನು ಸ್ವಲ್ಪ ಹಣ್ಣಾಗ್ತಾ ಬಂದಿದ್ದೇನೆ ನೋಡ್ರಿ. ನನ್ನ ತಾಯಿ ಈಗ ಸಹ ಹೇಳ್ತಾರೆ, ಕೆಲವೊಂದು ವಿಚಾರ ಹೇಳೋದನ್ನು ಹೇಳ್ತಾರೆ. ಯಾಕೆ? ನೆಗೆಟಿವ್ ವೇಲೆ ತಗೊಂಡ್ರೆ ನೆಗೆಟಿವ್, ಆದರೆ ಪಾಸಿಟಿವ್ ವೇಲೆ ಅರ್ಥ ಮಾಡಿಕೊಳ್ಳೋದಾದರೆ ಔಟ್ ಆಫ್ ಲವ್. ಹಾಗಾದರೆ ಬೈಬಲ್ ಹೇಳ್ತದೆ, ಹೆತ್ತ ತಾಯಿ ತನ್ನ ಮೊಲೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳಂತೆ. ಭೂಲೋಕದ ಸ್ಥಿತಿ ಆಗುವುದಿಲ್ಲ ತಂದೆ ತಾಯಿಗೆ, ಆದರೆ ಒಂದು ವೇಳೆ ಮರೆತರು ಮರೆಯುತ್ತಾರೆ. ಯಾಕಂದರೆ ಅದಕ್ಕೆ ಅನೇಕ ಉದಾಹರಣೆಗಳು ಅಥವಾ ಅನೇಕ ಘಟನೆಗಳು ನಮಗೆ ಗೊತ್ತಿದೆ ಅಲ್ವಾ? ಒಂದು ವಾಟ್ಸಪ್ಪಲ್ಲಿ ಈಗ ನೋಡ್ತಿರುವಾಗ ಒಂದು ತೊಟ್ಟೆ, ಕಪ್ಪಿನ ಪ್ಲಾಸ್ಟಿಕ್ ತೊಟ್ಟೆ ನೀರಲ್ಲಿ ಹರಿದು ಹೋಗ್ತಾ ಇತ್ತು. ಇದು ಏನಾಯಿತು, ವಾಟ್ಸಪ್ಪಲ್ಲಿ ತೋರಿಸ್ತಾ ಇದ್ದಾರೆ. ಒಂದು ಬೆಕ್ಕು ಹೋಗಿ ಅದನ್ನು ಹಿಡಿದು ಎಳೆದು ಹರಿತಾ ಉಂಟು. ಸೈಡಿಗೆ ಎಳ್ದಿದೆ, ಸ್ವಲ್ಪ ನೀರಲ್ಲಿ ಹರಿದು ಹೋಗ್ತಾ ಉಂಟು ಪ್ಲಾಸ್ಟಿಕ್ ತೊಟ್ಟೆ. ಅದರಲ್ಲಿ ಒಂದು ಸೌಂಡ್ ಬಂದಾಗೆ ಆಗ್ತುಂಟು, ಮಗು ಕೂಗುವ ಸೌಂಡು. ಈ ಬೆಕ್ಕು ಎಳೆದು ಪರಚಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಏನಂತ ನೋಡುವಂಥ ಜನರು ಓಡಿ ಬಂದು, ಒಬ್ಬರು ಶೂಟಿಂಗ್ ಮಾಡ್ತಾ ಇದ್ದಾನೆ, ಕೆಲವರು ಹಾಗೆ ಒಬ್ಬ ಸಾಯುವವರೆಗೆ ವಿಡಿಯೋ ಮಾಡ್ತಾ ಇರೋದು ಈ ದಿನದ ಟ್ರೆಂಡ್. ಯಾಕೆ? ಅವನಿಗೆ ಒಂದೇ ಒಂದು, ಅದರಲ್ಲಿ ಕಳಿಸ್ಲಿಕ್ಕೆ ಇದರಲ್ಲಿ ಕಳಿಸ್ಲಿಕ್ಕೆ. ಅವ್ರು ಸಾಯ್ತಾ ಇದ್ದಾರೆ, ಹೊಡೆದಾಡ್ತಾ ಇದ್ದಾರೆ, ಬಿಡಿಸುವವರಿಲ್ಲ, ಸಾಯುವವರೆಗೆ ನೋಡ್ತಾ ಇರೋದು, ಶೂಟಿಂಗ್ ಮಾಡ್ತಾ ಇರೋದು. ಮತ್ತು ಅವು ಯಾನ್ ಶೂಟಿಂಗ್ ಮಾಡ್ತೀನಂತ ಯಾನ್ ಇಲ್ಲಿ ಶೂಟಿಂಗ್ ಸಹ ನಡೀತಾ ಇತ್ತು. ಮತ್ತೆ ಬಂದು ಅಲ್ಲಿ ಕೆಲವು ಜನರು ಸೇರಿದ್ರು. ಅಪ್ಪ ಹೋಗಿ ಇದನ್ನು ತಕ್ಕೊಂಡು ಬಿಡಿಸುವಾಗ ಒಂದು ಜೀವಂತ ಶಿಶು ನೀರಲ್ಲಿ ತೇಲಿ ಬಂದಿದೆ. ಆಗಲೇ ಜನಿಸಿದ ಮಗು ನೀರಲ್ಲಿ ತೇಲಿಕೊಂಡು ಬಂದಿದೆ.
ಆ ವಾಯ್ಸ್ ತೆಗಿತಾಳು, ಕೂಗಿ 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 ಅದರ ವಾಯ್ಸ್ ಹೋಗಿದೆ. ಬೆಕ್ಕಿಗೆ ಎಂಥದ ಎನಿಮಲ್ದು ವಾಯ್ಸ್ ಕೇಳಿದಾಗ ಆಯ್ತಂತ, ಬೆಕ್ಕಿಗೆ ಸ್ಮೆಲ್ ಬಂತು ನೋಡಿ, ತಿನ್ನಲಿಕ್ಕೆ ಹೋಗಿದೆ ದೊಡ್ಡ ಬೆಕ್ಕು. ಆಮೇಲೆ ಏನಾಯ್ತು, ಇವರು ಕೂಡಲೇ ಏನು ಮಾಡಿದ್ರು, ಆ ಮಗುವನ್ನ ಬಿಚ್ಚಿದ್ರು, ಒಂದು ಬಟ್ಟೆಯಲ್ಲಿ ಮುದ್ದೆ ಮಾಡ್ಕೊಂಡು ತಗೊಂಡು ಓಡಿದ್ರು. ಅವರು ಹೆತ್ತ ತಾಯಿ ತನ್ನ ಮೊಲೆ ಕೂಸನ್ನು ಮರೆತಾಳೆ, ಕಷ್ಟ. ಆದರೂ ಕೂಡ ಭೂಲೋಕದ ಸ್ಥಿತಿ ಏನಂದರೆ, ಒಂದು ವೇಳೆ ಮರೆತಾಳು, ಆದರೆ ನಾನು ನಿಮ್ಮನ್ನು ಮರೆಯೇನು. ಹಾಲೆಲೂಯ. ನಾನು ಯಾಕೆ ಪ್ರೇರೇಪಿಸಲ್ಪಟ್ಟು ಈ ಮಾತು ಹೇಳ್ತಾ ಇದ್ದೇನೆಂದರೆ, ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಇನ್ನೂ ನೆಗೆಟಿವ್ ಮೈಂಡಲ್ಲಿ ಇರೋದಲ್ಲ. ನಿನ್ನ ದೇವರು ನಿನ್ನ ತಂದೆ ಆಗಿರುವಾಗ ಆತನಿಗೆ ಸಾಧ್ಯ ಉಂಟು, ಪರಿಸ್ಥಿತಿಗಳನ್ನು ಬದಲು ಮಾಡಲಿಕ್ಕೆ ಸಾಧ್ಯ ಉಂಟು. ನಾವು ದೇವರ ಮೇಲಿನ ವಿಶ್ವಾಸಕ್ಕಿಂತ ಹೆಚ್ಚಾಗಿ ನೆಗೆಟಿವ್ಗಳ ಮೇಲಿನ ವಿಶ್ವಾಸ ಇಡ್ತೇವೆ. ಅದನ್ನೇ ಮಾತಾಡ್ತೇವೆ. ಇಜ್ಜಿ ಆ ಪೂಜಿ ನನ್ನ ಸಾಧ್ಯನೇ ಇಜ್ಜಿ, ಯಾರು ಹೇಳಿದ್ದು ಸಾಧ್ಯ ಇಲ್ಲ ಎಂಬುದಾಗಿ. ದೇವರು ನನ್ನನ್ನು ಪ್ರೀತಿಸುವುದಾದರೆ, ದೇವರು ನನ್ನ ಮೇಲೆ ಮಮತೆ ಇಟ್ಟಿರುವುದಾದರೆ, ನನ್ನ ಸಮಾಧಾನವನ್ನು ದೇವರು ಬಯಸ್ತಾನೆ, ನಿಮ್ಮ ಸಮಾಧಾನವನ್ನು ದೇವರು ಬಯಸ್ತಾನೆ. ದೇವರು ನಿಮ್ಮನ್ನು ಪ್ರೀತಿಸಿರುವುದಾದರೆ ಆತನು ನಮ್ಮನ್ನು ಏನಿಲ್ಲ. ಯೇಸು ಸ್ವಾಮಿ ಒಂದು ಭಾಳ ಚಂದವಾಗಿ ಹೇಳಿದಂಥ ಮಾತು ನಾನು ಹೇಳ್ತೇನೆ ಕೇಳಿ. ಅದು ಯೋಹಾನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 30ನೇ ವಚನ ಇರಬೇಕು ನೋಡ್ರಿ. ಅಲ್ಲಿ ಒಂದು ಹೀಗೆ ಬರೆದಿದ್ದೇನೆ ಗೊತ್ತುಂಟ, ನಾನು ತಂದೆಯು ಒಂದಾಗಿದ್ದೇವೆಂಬುದಾಗಿ. 10:30 ಹೀಗೆ ಹೇಳ್ತದೆ, ನಾನು ತಂದೆಯು ಒಂದಾಗಿದ್ದೇವೆ. 8ನೇ ಅಧ್ಯಾಯ 29ನೇ ವಚನ 8:29 ಏನು ಹೇಳ್ತದೆ? 8:29 ಹೀಗೆ ಹೇಳ್ತದೆ, ನಾನು ಆತನಿಗೆ ಮೆಚ್ಚುಗೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ ಅಂತ. ಹಿಂದಿನ ವಚನ, ನನ್ನನ್ನು ಕಳುಹಿಸಿಕೊಟ್ಟಾತನು ನನ್ನ ಸಂಗಡ ಇದ್ದಾನೆ. ನಾನು ಆತನಿಗೆ ಮೆಚ್ಚುಗೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ ಅಂದನು. ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ. ಇದರ ಅರ್ಥ ಏನಂದ್ರೆ, ಯೇಸು ದೇವರಲ್ಲಿ, ದೇವರು ಯೇಸುವಿನಲ್ಲಿ. ಹಲ್ಲೆಲೂಯಾ. ಅವಾಗ ಒಂಟಿಗತನ ಇರೋದಿಲ್ಲ. ಹಲ್ಲೆಲೂಯಾ. ಕೆಲವು ಸರಿ ಒಂಟಿಗತನ ಬರಲಿಕ್ಕೆ ಸಾಧ್ಯ ಉಂಟು. ಯಾವಾಗ ಗೊತ್ತುಂಟ? ಯೇಸು ಕಾಯ್ತಾ ಇದ್ದಾನೆ ನಮ್ಮಲ್ಲಿ, ನಾವು ಎಲ್ಲೆಲ್ಲಿಯೋ, ಆದರೆ ಅಲ್ಲಿ ಒಂಟಿಗತನ ಅನುಭವಿಸಲಿಕ್ಕೆ ಸಾಧ್ಯ ಉಂಟು. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದ ಮಾತು, ನಾನು ತಂದೆ ಒಂದಾಗಿದ್ದೇವೆ, ಆತನನ್ನು ಕೈ ಬಿಡಲಿಲ್ಲ. ನಾನು ಆತನಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡಿದ್ರಿಂದ ಆತನೇನು ಮಾಡಲಿಲ್ಲ. ಇನ್ನೊಮ್ಮೆ ರಿಪೀಟ್ ಆಗಿ ಓದಿ ಅದನ್ನು, ಎಲ್ಲರೂ ಕೇಳ್ರಿ ಆ ವಾಕ್ಯ. ನನ್ನನ್ನು ಕಳುಹಿಸಿಕೊಟ್ಟಾತನು ನನ್ನ ಸಂಗಡ ಇದ್ದಾನೆ. ನಾನು ಆತನಿಗೆ ಮೆಚ್ಚುಗೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ ಅಂದನು. ನೋಡಿ, ಇದರಲ್ಲಿ ಒಂದು ತಿಳ್ಕೊಳ್ಬೇಕು, ದೇವರ ಮಕ್ಕಳು ಆದ ನಂತರ ಸಹ ದೇವರ ವಿಲ್ಲಲ್ಲಿ ನಡಿಬೇಕು. ಯೇಸು ಸ್ವಾಮಿಯ ಲೈಫ್ ಒಂದು ತೋರಿಸ್ತದೆ. ಏನು ತೋರಿಸ್ತದೆ ಗೊತ್ತಾ? ಎಲ್ಲಿ ಕೂಡ ದೇವರ ಚಿತ್ತ ಬಿಟ್ಟು ತನ್ನ ಚಿತ್ತದಲ್ಲಿ ಒಂದು ಹೆಜ್ಜೆ ಹಾಕಿದ್ದು ತೋರಿಸುವುದಿಲ್ಲ. ಅದೇ ಹೇಳ್ತಾ ಇದ್ದಾನೆ, ನಾನು ತಂದೆಗೆ ಮೆಚ್ಚುಗೆ ಆತದನ್ನು ಮಾಡಿದ್ರಿಂದ ಆತ ನನ್ನನ್ನು ಏನು ಮಾಡಲಿಲ್ಲಂತೆ, ಒಂಟಿಕನಾಗಿ ಬಿಡಲಿಲ್ಲ. ವಿಲ್ ಆಫ್ ಗಾಡ್, ದೇವರ ಚಿತ್ತದಲ್ಲಿ ನಮ್ಮ ಮನಸ್ಸು ಕೂಡ ಲೈಕ್ ಜೀಸಸ್, ಯೇಸುವಿನ ಹಾಗೆ ದೇವರ ಚಿತ್ತಕ್ಕೆ ನಮ್ಮ ಗಮನ ಇರುವುದಾದರೆ ಎಂದಿಗೂ ನಾವು ಒಂಟಿಗರಲ್ಲ. ಹಲ್ಲೆಲೂಯಾ. ನನಗೆ ಭಾಳ ಸಂತೋಷ, ಇಲ್ಲಿರುವಂಥ ಪ್ರತಿಯೊಂದು ಜನರು ಕೂಡ ದೇವರ ಚಿತ್ತವನ್ನು ಸನ್ಮಾನಿಸುವವರು. ಹಲ್ಲೆಲೂಯಾ. ದೇವರ ಚಿತ್ತವನ್ನು ಎದುರು ನೋಡುವವರು. ಆದ್ದರಿಂದ ಅಂಥ ಜನರು ನಾವಾಗಿರುವಾಗ, ನಾನಾಗಲಿ ನೀವಾಗಲಿ ಒಬ್ಬಂಟಿಗರಾಗಿರೋದಿಲ್ಲ. ನನಗೆ ಒಂದು ಭಾಳ ಶಾಕ್ ತಂದ ವಿಚಾರ ಹೇಳಿ ಗೊತ್ತುಂಟ? ಜೀಸಸ್ಸೇ ಹೇಳಿದ ಮಾತು, ಬೇರೆಯವರಲ್ಲ. ನಾನು ಆತನಿಗೆ ಮೆಚ್ಚುಗೆ ಆದದನ್ನು ಮಾಡುತ್ತಾ ಇದ್ದದ್ರಿಂದ ಆತನ ಮಗನೇ ಹೌದು. ಆದರೂ ಕೂಡ ಭೂಲೋಕದಲ್ಲಿ ಆತನು ದೇವರ ಸಂಕಲ್ಪದ ಮೇಲೆಗೆ ಕರೆಯಲ್ಪಟ್ಟು ಕಳಿಸಲ್ಪಟ್ಟಿದ್ದಾನೆ. ಭೂಲೋಕದಲ್ಲಿ ಬಂದು ಇದ್ದಷ್ಟು ಕಾಲ ತನ್ನ ಸಂಕಲ್ಪವನ್ನು ಮಾಡಲಿಕ್ಕೆ ಹೋಗಲಿಲ್ಲ, ದೇವರ ಸಂಕಲ್ಪವನ್ನೇ ಮಾಡ್ತಾ ಇದ್ದಿದ್ದರಿಂದ ದೇವರ ಆತನೊಂದಿಗೆ ಇದ್ದ. ಅದೇ ಪ್ರಕಾರ ಈ ಭೂಯಾತ್ರೆಯಲ್ಲಿ ಕ್ರಿಸ್ತನ ಸಭೆಯಾದಂಥ ನಾವು ಆತನ ಚಿತ್ತವನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡು ನಾವು ಕೂಡ ಲೈಕ್ ಜೀಸಸ್, ಅದೇ ಕ್ರಿಸ್ತನ ಸ್ವಾರೂಪ್ಯ ಅಂದರೆ ಅದೇ ಲೈಕ್ ಜೀಸಸ್ ಹೆಜ್ಜೆ ಇಡ್ತಾ ಹೋಗುವಾಗ ಆತನು ನಮ್ಮನ್ನು
ಒಬ್ಬಂಟಿಗರಾಗಿ ಹಿಂದೆ ಕೂಡ ಬಿಡಲಿಲ್ಲ, ಮುಂದೆ ಕೂಡ ಬಿಡೋದಿಲ್ಲ. ಹಲ್ಲೆಲೂಯಾ. ಅಂಗೈಯಲ್ಲೇ ಏನು ಮಾಡಿದ್ದಾನಂತೆ? ಚಿತ್ರಿಸಿಕೊಂಡಿದ್ದಾನೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಗಳ ದೇವಜನರೇ, ನಮ್ಮ ಪ್ರೇಯರ್ ಲೈಫ್ ಚೇಂಜ್ ಆಗಬೇಕು, ನಮ್ಮ ಮಾತಿನ ಶೈಲಿಗಳು ಚೇಂಜ್ ಆಗಬೇಕು. ಯಾವಾಗಲೂ ಯಾವತ್ತಿದೋ ನೆಗೆಟಿವ್ ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ. ಅದೊಂಥರ ಏನು ಲೈಫ್ ತೋರಿಸ್ತದೆ ಗೊತ್ತುಂಟಾ? ದೇವರ ಮೇಲೆ ಭರವಸೆ ಇಲ್ಲಂತ ಲೈಫ್ ತೋರಿಸ್ತದೆ. ದೇವರು ಅವನೊಟ್ಟಿಗೆ ನಮ್ಮೊಟ್ಟಿಗೆ ಇಲ್ಲಂಥದನ್ನು ತೋರಿಸ್ತದೆ. ನಾವು ಯಾವಾಗಲೂ ಮಾತಾಡುವಾಗ ನಂಬಿಕೆಯನ್ನೇ ಮಾತಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ಕನ್ಫರ್ಮೇಷನ್ ಯಾರಿಗುಂಟು, ನನ್ನ ದೇವರು ನನ್ನೊಂದಿಗೆ ಇದ್ದಾನೆಂಬಂಥ ಕನ್ಫರ್ಮೇಷನ್ ಇರುವುದಾದರೆ ಖಂಡಿತವಾಗಿ ಅವರು ಹೇಳಬಲ್ಲರು. ಏನು ಹೇಳಬಲ್ಲರು? ಏನು ಹೇಳಬಲ್ಲರು? ನನ್ನ ದೇವರು ನನ್ನೊಂದಿಗೆ ಇದ್ದುಕೊಂಡು ನನ್ನನ್ನು ಜಯದಲ್ಲಿ ನಡೆಸ್ತಾರೆ. ಹಲ್ಲೆಲೂಯಾ. ಪರಿಸ್ಥಿತಿಗಳನ್ನು ನೋಡಿ ಕುಗ್ಗಬೇಡ್ರಿ. ನಾನು ಹೇಳಿದೆ, ನಮ್ಮ ಪ್ರೇಯರ್ ಶೈಲಿ ಚೇಂಜ್ ಆಗಬೇಕು. ಏನು ಚೇಂಜ್ ಆಗಬೇಕು ಅಂತಂತ, ದೇವರ ಸಾನ್ನಿಧ್ಯಕ್ಕೆ ಬರುವಾಗ ಫಸ್ಟ್ ನಮಗೆ ಒಂದು ಗೊತ್ತಾಗಬೇಕೇನೆಂದರೆ, ದೇವ ಸಾನ್ನಿಧ್ಯ ನಮ್ಮಲ್ಲಿ ಇದೆ. ದೇವರು ತನ್ನ ಪ್ರೀತಿಯ ಕರಗಳಲ್ಲಿ ನಮ್ಮನ್ನು ಆವರಿಸ್ಕೊಂಡಿದ್ದಾನೆ. ಆದ್ದರಿಂದ ಆತನ ಮಗನಾಗಿದ್ದೇನೆ. ನಾನೀಗ ತಂದೆಯ ಸನ್ನಿಧಾನದಲ್ಲಿ ಎಲ್ಲ ಕಟ್ ಮಾಡಬೇಕದನ್ನು, ಸಮಯ ಹಾಳು ಮಾಡುವಂಥ ಸಂಗತಿಯನ್ನು ಕಟ್ ಮಾಡಬೇಕದನ್ನು ಕಟ್ ಮಾಡಿದ್ದೇನೆ. ದೇವರಿಗೆ ಸಮಯ ಕೊಡಲಿಕ್ಕೆ ಬಂದಿದ್ದೇನೆ. ಈಗ ನನ್ನ ಪ್ರಾರ್ಥನೆಯಲ್ಲಿ ಪವರ್ ಇದೆ, ನನ್ನ ಪ್ರಾರ್ಥನೆಗೆ ಉತ್ತರ ಇದೆ ಎಂಬುದಾಗಿ ನಾವೇನು ಮಾಡಬೇಕು ಗೊತ್ತುಂಟಾ? ಹಲ್ಲೆಲೂಯಾ. ಇನ್ನೊಂದು ಹೇಳ್ತೇನೆ, ಸಮ್ಟೈಮ್ಸ್ ನಮ್ಮ ಚಿತ್ತವನ್ನು ಇಟ್ಕೊಂಡು ಪ್ರೇಯರ್ ಮಾಡಲಿಕ್ಕೆ ಹೋದ್ರೆ ಅದು ಕೂಡ ಆಗೋದಿಲ್ಲ. ಅದರ ನಂತರ ದೇವರನ್ನು ದೂರಬೇಡ್ರಿ. ಯಾಕಂದರೆ ಫಸ್ಟ್ ಜಾನ್ 5:14 ಹೇಳ್ತದೆ. ಏನು ಹೇಳ್ತಾರೆ ಗೊತ್ತುಂಟ? ವಾಕ್ಯ ಒಂದಕ್ಕೊಂದು ಲಿಂಕ್ ಇದೆ ಪ್ರಿಯರೇ. ವಾಕ್ಯ ಒಂದೇ ಸೈಡ್ ಇಲ್ಲ, ವಾಕ್ಯ ಒಂದಕ್ಕೊಂದು ಲಿಂಕ್ ಇದೆ. 5:14 ಏನು ಹೇಳ್ತದೆ? ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡ್ರೆ, ಅದಕ್ಕೆ ಯಾವಾಗಲೂ ದೇವರ ಮಕ್ಕಳು ಕಲಿಬೇಕೇನು ಗೊತ್ತುಂಟ? ವಿಲ್ ಆಫ್ ಗಾಡ್ ಅವರ ಜೀವಿತದಲ್ಲಿ ಪ್ರಕಟಿಸಲ್ಪಡಬೇಕು. ಅದು ವರ್ಡ್ ಆಫ್ ಗಾಡ್ ಮೂಲಕ ಪ್ರಕಟಿಸಲ್ಪಟ್ಟಿದೆ. ಕೆಲವೊಂದು ವಿಚಾರ ವರ್ಡ್ ಆಫ್ ಗಾಡ್ ಮೂಲಕ ಪ್ರಕಟಿಸಲ್ಪಡ್ತದೆ. ಈಗ ವಿಲ್ ಆಫ್ ಗಾಡ್ ಹೇಗೆ ಪ್ರಕಟಿಸಲ್ಪಡ್ತದೆ? ಒಂದು ವಾಕ್ಯದ ಮೂಲಕ, ಎರಡನೇದಾಗಿ ಪರಿಶುದ್ಧಾತ್ಮನ ಮೂಲಕ. ಕೆಲವು ಸ್ಪಾಟಲ್ಲಿ ಆ ಟೈಮಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ತಿಳಿದು ಬರ್ತದೆ, ಒಂದು ಸಮಾಧಾನ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಂದು ಸಾರಿ ವಾಕ್ಯದ ಮೂಲಕ, ಕೆಲವೊಂದು ಸಾರಿ ಡೈರೆಕ್ಟ್ ಆಗಿ ನೇರವಾಗಿ ಪರಿಶುದ್ಧಾತ್ಮನು ನಮ್ಮ ಹೃದಯದಲ್ಲಿ ಆ ವಿಷಯದಲ್ಲಿ ಒಂದು ಸಮಾಧಾನ ಹಾಕೋದ್ರ ಮೂಲಕ ಗೊತ್ತಾಗ್ತದೆ, ದಿಸ್ ಇಸ್ ವಿಲ್ ಆಫ್ ಗಾಡ್. ನಾನೇನು ಮಾಡ್ಬೋದು? ಮುಂದುವರಿಬಹುದೆಂಬುದಾಗಿ. ಹಲ್ಲೆಲೂಯಾ. ಯೇಸುವಿನ ಲೈಫ್ ಸ್ಟೋರಿ ನೋಡ್ರಿ. ಒಂದೊಂದು ಕ್ಷಣಕ್ಕೂ, ಒಂದೊಂದು ಗಳಿಗೆಗೂ ತಂದೆ ಆತನೊಂದಿಗೆ ಇದ್ದು ಏನೆಲ್ಲ ಮಾಡಲಿಲ್ಲ. ಲಾಜರನ ಗೋರಿಯ ಬಳಿಗೆ ಬಂದಾಗ ಒಂದು ಮಾತು, ಯೇಸುವಿನ ಮಾತೇನು ಗೊತ್ತ? ತೆಗಿರಿ ಪ್ರೇಯರ್, ಅದು ಸಾಧಾರಣ ಕೊನೆಯ ವಚನಗಳಲ್ಲಿ ಉಂಟು. ಆತನು ಪ್ರೇಯರ್ ಮಾಡುವಂಥದ್ದು 11ನೇ ಅಧ್ಯಾಯ, ಅದರಲ್ಲಿ ಕೊನೆಯ ವಚನ 40 ನಂತರ ಇರಬೇಕು ನೋಡ್ರಿ. ಅಲ್ಲಿ ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದೆ ಎಂಬುದಾಗಿ ನನಗೆ ಗೊತ್ತೇ ಇದೆ ಅಂತೆ. 41 11:41 ಜಾನ್ ಗಾಸ್ಪಲ್ 11:41. 11:41 ಹೀಗೆ ಹೇಳ್ತದೆ. ಏನು ಹೇಳ್ತದೆ? ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ನೋಡಿ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ಅಂದ್ರೆ ಉತ್ತರ ಸಿಕ್ಕಿದೆ. ಓಕೆ, ಆಮೇಲೆ ಏನು ಹೇಳ್ತಾನೆ? ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವನಾಗಿದ್ದಿ ಎಂದು ನನಗೆ ಗೊತ್ತೇ ಇದೆ. ಜೀಸಸ್ಗೆ ಒಂದು ಕನ್ಫರ್ಮೇಷನ್ ಇತ್ತು. ಏನು ಗೊತ್ತುಂಟ? ಒಂದು ಸ್ಪಿರಿಟ್ ಅಲ್ಲಿ ಆತನು ತಿಳ್ಕೊಳ್ತಾ ಇದ್ದ, ನನ್ನ ದೇವರು ಆತನ ಮಗನಾದ ನನ್ನ ಪ್ರಾರ್ಥನೆಯನ್ನು ಯಾವಾಗಲೂ ಕೇಳುವಾತನಾಗಿದ್ದಾನೆ. ಎಲ್ಲಿಂದ ಎಲ್ಲಿ ಲಿಂಕ್ ನೋಡಿ. ತಂದೆ ಕೈ ಬಿಡಲಿಲ್ಲ. ಯಾಕೆ? ವಿಲ್ ಆಫ್ ಗಾಡ್ ಅಲ್ಲಿದ್ದಾನೆ. ಲೈಫಲ್ಲಿಯೂ ಕೂಡ, ಜೀವನದಲ್ಲಿಯೂ ವಿಲ್ ಆಫ್ ಗಾಡ್, ಮಾತಿನಲ್ಲಿಯೂ ವಿಲ್ ಆಫ್ ಗಾಡ್, ಪ್ರೇಯರಲ್ಲಿಯೂ ವಿಲ್ ಆಫ್ ಗಾಡ್. ನಾನೊಂದು ವಿಷಯ ಹೇಳ್ತೇನೆ, ಈ ದಿನಗಳಲ್ಲಿ ಬಹಳಷ್ಟು ಬೋಧನೆಗಳು ಬರ್ತಾ ಉಂಟು. ಒಂದು ವಿಷಯ ಹೇಳ್ತೇನೆ, ವಿಲ್ ಆಫ್ ಗಾಡ್ ಇಲ್ಲದ ಬೋಧನೆಗಳಿರ್ಬೋದು, ದೇವರ ಚಿತ್ತದಲ್ಲಿ ನಡೆಸುವುದನ್ನು ಕಲಿಸುವಂಥ ವಿರುದ್ಧವಾಗಿ
ತಮ್ಮದೇ ಆಲೋಚನೆಗಳ ಪ್ರಕಾರ ಹೆಚ್ಚಿಸುವಂಥ ಬೋಧನೆ ಇರ್ಬೋದು, ಅದು ಜನರನ್ನು ಸರಿಯಾದಂಥ ಡೆಸ್ಟಿನಿಗೆ ನಡೆಸುವುದಿಲ್ಲ. ಯಾಕಂದರೆ ನಮಗೆ ಎಕ್ಸಾಂಪಲ್ ಅವರು ಬೇಡ, ಇವರು ಬೇಡ, ನಾನು ಬೇಡ. ನಿಮಗೆ ಎಕ್ಸಾಂಪಲ್ ನಾನಲ್ಲ, ಬೆಸ್ಟ್ ಎಕ್ಸಾಂಪಲ್ ಜೀಸಸ್ ಕ್ರೈಸ್ಟ್. ಯೇಸುವಿಗಿಂತ ಬೆಸ್ಟ್ ಎಕ್ಸಾಂಪಲ್ ಎಲ್ಲಿಯೂ ಕೂಡ ಸಿಗುವುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಜೀವಿತ, ನಮ್ಮ ಮಾತು, ನಮ್ಮ ಪ್ರಾರ್ಥನೆ ದೇವರ ಚಿತ್ತದಲ್ಲಿ ಇರುವಾಗ ನಮಗೂ ಕೂಡ ಗೊತ್ತಾಗ್ತದೆ. ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ನನ್ನ ದೇವರು ಕೇಳುವವನಾಗಿದ್ದಾನೆ. ಆತನು ಒಂಟಿಗನಾಗಿ ಬಿಡಲಿಲ್ಲ, ಆತನು ನನ್ನನ್ನು ನಡೆಸಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ರಿಂದ ಪ್ರಿಯರೇ, ಪ್ರೇಯರ್ಗೆ ನಾವು ಬರುವಾಗ, ನಾವು ಪ್ರಾರ್ಥನೆಗೆ ಬರುವಾಗ ಸ್ಪಿರಿಟ್ ಲೀಡಿಂಗಿಂದ ನಮ್ಮ ಒಳಗೆ ಒಂದು ವಾಯ್ಸ್ ಕೇಳಬೇಕು. ನನ್ನ ಪ್ರಾರ್ಥನೆ ನನ್ನ ತಂದೆ ಯಾವಾಗಲೂ ಕೇಳುವನಾಗಿದ್ದಾನೆ. ಒಂದು ತಿಳ್ಕೊಳ್ಳಿ, ಇದು ಸುಳ್ಳು ಹೇಳ್ತದೆ, ಮೈಂಡ್ ಸುಳ್ಳು ಹೇಳ್ತದೆ, ಇದು ಯಾವಾಗಲೂ ಸುಳ್ಳು ಹೇಳೋದಿಲ್ಲ. ಮೈಂಡ್ ಏನು ಮಾಡ್ತಾರೆ ಗೊತ್ತುಂಟ? ನೀನು ಪಾಪಿಯಲ್ಲ, ನೀನು ತಪ್ಪಿಗಸ್ತನಲ್ಲ ಅಂತ ಊದಿ ಬಿಡ್ತದಂತೆ. ದುಷ್ಟನ ಮನಸ್ಸಿನೊಳಗೆ ಪಾಪ ಏನು ಮಾಡ್ತದಂತೆ? ಊದಿ ಬಿಡ್ತದಂತೆ. ಅದು ಬಯಲಿಗೆ ಬರೋದಿಲ್ಲ. ಇದು ತಪ್ಪು ಹೇಳ್ಬೋದು, ಆದರೆ ನಮ್ಮಲ್ಲಿರುವಂಥ ನಮ್ಮ ಸ್ಪಿರಿಟ್ ಯಾವಾಗಲೂ ತಪ್ಪು ಹೇಳೋದಿಲ್ಲ. ಆದ್ದರಿಂದ ನಾವು ಪ್ರಾರ್ಥನೆಯಲ್ಲಿ ನಾವು ಮುಂದುವರಿಯುವಾಗ ನಮ್ಮ ಸ್ಪಿರಿಟ್ ಕಾನ್ಷಿಯಸ್, ನಮ್ಮ ಆತ್ಮದ ಕಾನ್ಷಿಯಸ್ಸನ್ನು ನಾವು ಗಮನಿಸಬೇಕು. ಯೇಸು ಸ್ವಾಮಿ ಹೇಳುವಂಥ ಮಾತು, ತಂದೆಯು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವಾತನಾಗಿದ್ದಾನೆ. ಅದಕ್ಕೆ ಕೊಂಡಾಡ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ತಂದೆಯೇ, ಇಲ್ಲಿ ಕೇಳಿ, ತಂದೆಯೇ ಯಾವಾಗಲೂ ನೀನು ನನ್ನ ಪ್ರಾರ್ಥನೆಯನ್ನು ಕೇಳುವಾತನಾಗಿದ್ದಿ. ಅದಕ್ಕೆ ಏನಂತೆ? ಕೊಂಡಾಡ್ತಾ ಇದ್ದಾನೆ. ಹಲ್ಲೆಲೂಯ. ಎಂಥ ಒಂದು ಸ್ಟ್ರಾಂಗ್ ಪ್ರೇಯರ್ ಲೈಫ್ ಜೀಸಸ್ ಲೈಫ್. ಹಲ್ಲೆಲೂಯ. ಇನ್ನೊಮ್ಮೆ ಹೇಳ್ತೇನೆ ಪ್ರಿಯರೇ, ವಿಲ್ ಆಫ್ ಗಾಡ್ ಅಲ್ಲಿ, ಯೇಸುವಿನ ಲೈಫ್ನಲ್ಲಿ ದೇವರ ಚಿತ್ತದ ಪ್ರಾರ್ಥನೆ, ಯೇಸುವಿನ ಲೈಫಲ್ಲಿ ದೇವರ ಚಿತ್ತದ ಮಾತು, ಯೇಸುವಿನ ಲೈಫಲ್ಲಿ ದೇವರ ಚಿತ್ತದ ನಡವಳಿಕೆ. ಆದ್ದರಿಂದ ದೇವರ ಒಂದು ಅನ್ಯೋನ್ಯತೆಯಲ್ಲಿ ಆತನು ಸ್ಟ್ರಾಂಗ್ ಆಗಿದ್ದ. ಆತನಿಗೆ ಒಂದು ಕನ್ಫರ್ಮೇಷನ್ ಇತ್ತು. ಜೀಸಸ್ಗೆ ಏನು ಕನ್ಫರ್ಮೇಷನ್ ಅಂದರೆ, ತಂದೆಯು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವಾತನಾಗಿದ್ದಾನೆ. ಈ ಕನ್ಫರ್ಮೇಷನ್ ಸರಿಯಲ್ಲ, ಇಲ್ಲಿ ಬರುವಂಥ ಕನ್ಫರ್ಮೇಷನ್ ಸರಿಯಲ್ಲ, ಇದು ಕೊಡುವ ಕನ್ಫರ್ಮೇಷನ್ ಸರಿ. ಹಲ್ಲೆಲೂಯ. ನಮ್ಮ ಸ್ಪಿರಿಟಲ್ಲಿ ಬರುವಂಥ ಒಂದು ಕನ್ಫರ್ಮೇಷನ್ ಇದೆಲ್ಲ, ಇದು ರೈಟ್ ಕನ್ಫರ್ಮೇಷನ್. ಆದ್ದರಿಂದ ನಮ್ಮ ಪ್ರಾರ್ಥನಾ ಲೈಫಲ್ಲಿ ನಾವು ಕಳವಳಗೊಳ್ಳೋದು ಬೇಡ. ಎಂಥ ಮಹಿಮೆಯ ತಂದೆ ಗಣನೆಗೆ ಬಾರದವರನ್ನು ಪ್ರೀತಿಸಿದ್ದಾನಲ್ವ, ಆತನ ಪ್ರೀತಿ ಬಹಳ ವಿಶೇಷವಾಗಿದೆ. ಆತ ನಿಮ್ಮ ಪ್ರಾರ್ಥನೆಯನ್ನು ಕೇಳುವಾತನಾಗಿದ್ದಾನೆ. ಆದರೆ ಪ್ರೇಯರ್ ವಾರಿಯರ್ಸ್ ಯಾವಾಗಲೂ ಸ್ಪಿರಿಟ್ ಲೀಡಿಂಗಲ್ಲಿ, ಆ ಒಂದು ಸ್ಪಿರಿಟ್ ಕಾನ್ಷಿಯಸ್ನೆಸ್ಸಲ್ಲಿ ಇದ್ದವರಾಗಿ ಪ್ರೇಯರ್ ಲೈಫಲ್ಲಿ ಮುಂದೆ ಹೋಗುವಾಗ ಯೇಸುವಿನ ಮೂಲಕ ಆ ಶಾರ್ಟ್ ಟೈಮಲ್ಲಿ ಏನೆಲ್ಲ ಆಯಿತೋ ಅದಕ್ಕಿಂತ ಮಹತ್ತರವಾದಂಥ ಕಾರ್ಯಗಳು ನಿನ್ನ ಮೂಲಕ ಈ ಲೋಕದಲ್ಲಿ, ಈ ಪಟ್ಟಣದಲ್ಲಿ ನಡೀತದೆ ಪ್ರೇಯರ್. ಅದಕ್ಕಾಗಿಯೇ ದೇವರು ನನ್ನನ್ನು ಕರೆದಿದ್ದಾನೆ. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕಂತಲೂ, ನೀವು ಫಲ ಕೊಡುವಂಥ ಫಲ ನಿಲ್ಲುವಂಥದ್ದಾಗಬೇಕಂತಲೂ ನಿಮ್ಮನ್ನು ಆರಿಸಿಕೊಂಡೇನೆಂಬುದಾಗಿ ಜೀಸಸ್ ಕ್ರೈಸ್ಟ್ ಹೇಳಿದ. ಅದಕ್ಕೆ ದೇವರು ನಮ್ಮನ್ನು ಕರೆದಿದೆ, ನಾವು ಫ್ರೂಟ್ ಕೊಡಬೇಕೆಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಭಾಳ ಸಂತೋಷ. ಇಷ್ಟೊತ್ತು ನೀವು ಕಾದು ನಿಂತ್ರಿ. ಸ್ವಲ್ಪ ಕಮ್ಯುನಿಕೇಷನ್ ನಿಮಿತ್ತ ಪಾಪ ನಮ್ಮ ಪಾಸ್ಟ್ರಿಗೆ ತುಂಬ ತೊಂದರೆ ಆಯಿತು. ಕ್ಷಮಿಸಿ, ನನ್ನನ್ನು ಕೂಡ ಕ್ಷಮಿಸಿ. ಅವರು ಬಂದಿದ್ದಾರೆ. ಈ ದೇವರ ಸೇವಕರು ನಮ್ಮ ಮಧ್ಯೆಯಲ್ಲಿರೋದು ಬಹಳ ಸಂತೋಷ. ಕೊನೆಗೆ ಅವರೆರಡು ಮಾತುಗಳನ್ನು ಹೇಳಿ ಅವರು ನಿಮ್ಮೆಲ್ಲರಿಗೂ ಪ್ರಾರ್ಥನೆಯನ್ನು ಮಾಡೋದಕ್ಕೆ ಸಿದ್ಧರಿದ್ದಾರೆ ಇವತ್ತು ನಮ್ಮ ಮಧ್ಯೆಯಲ್ಲಿ. ಪ್ರೈಸ್ ದ ಲಾರ್ಡ್. ಎಷ್ಟು ಜನ ಪಾಸ್ಟರ್ ವಿನೋದ್ ಪಿಶ್ರೋಡಿ ಅವರಿಗೆ ಪರಿಚಯ ಇದೆ? ಹಲ್ಲೆಲೂಯಾ. ಅವರು ದುಬೈನಲ್ಲಿ ಫಾದರ್ಸ್ ಹೌಸ್ ಇಂಟರ್ನ್ಯಾಷನಲ್ ಮಿನಿಸ್ಟ್ರಿ ಅದನ್ನು ಮಾಡ್ತಿದ್ದಾರೆ. ಅವರೊಂದು ಇನ್ಶೂರೆನ್ಸ್ ಕಂಪನಿಯಲ್ಲಿ ಒಂದು ಅಧಿಕಾರಿಯಾಗಿ ಮತ್ತು ಅವರು ಫಾದರ್ಸ್ ಹೌಸ್ನ ಸೀನಿಯರ್ ಪಾಸ್ಟರ್ ಆಗಿ ಅವರು ತಮ್ಮ ಸೇವೆಯನ್ನು ಮಾಡ್ತಿದ್ದಾರೆ. ದೇಶ ವಿದೇಶಗಳಲ್ಲಿ ಬಹಳಷ್ಟು ಕಡೆಯಲ್ಲಿ ಅವರು ತನ್ನ ಸೇವೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಅವರು ತಂದೆಯ ಹೃದಯದ ಬಗ್ಗೆ ಎಲ್ಲ ಕಡೆಯಲ್ಲಿ ಅವರು ತನ್ನ ಪ್ರೀಚಿಂಗನ್ನು ಮಾಡ್ತಾ ಹೋಗ್ತಿದ್ದಾರೆ. ತಂದೆಯ ಹೃದಯ, ಇವಾಗಲೇ
ಪಾಸ್ಟರ್ ಜಾನ್ಸನ್ ಅವರು ಕೂಡ ಮಾತಾಡುವಾಗ ಅದನ್ನೇ ಮಾತಾಡ್ತಿದ್ರು. ತಂದೆ ಹೃದಯ ಅದರ ಬಗ್ಗೆ ಭಾಳಷ್ಟು ಅವ್ರು ಕೆಲವು ಪ್ರೀಚಿಂಗ್ ಮಾತ್ರ ಅಲ್ಲ, ಕೆಲವರು ಪುಲ್ಪಿಟ್ಟಲ್ಲಿ ಒಳ್ಳೆ ಪ್ರೀಚಿಂಗ್ ಮಾಡ್ತಾರೆ, ಲೈಫ್ ಬೇರೆ ಇರ್ತದೆ. ಅವರು ಏನು ಪ್ರೀಚ್ ಮಾಡ್ತಾರೆ ಅದೇ ಅವರ ಲೈಫ್ ಆಗಿದೆ. ಹಾಗಾಗಿ ತಮ್ಮೆಲ್ಲರ ಪರವಾಗಿ ನಾನು ಪಾಸ್ಟರ್ ವಿನೋದ್ ಪಿಶೋಡಿ ಅವರನ್ನು ಆತ್ಮಿಕವಾಗಿ ನಾನು ಅವರನ್ನು ವೆಲ್ಕಮ್ ಮಾಡ್ತೇನೆ. ವೆಲ್ಕಮ್ ಪಾಸ್ಟರ್. My sincere apologies. ದಯಮಾಡಿ ಕ್ಷಮಿಸ್ರಿ. I'm sorry to keep you all waiting. ನಿಮ್ಮನ್ನ ಕಾಯಿಸಿದ್ದಕ್ಕಾಗಿ ದಯಮಾಡಿ ಕ್ಷಮಿಸ್ರಿ. I'm no one great. I'm no one great. Only Jesus is great. ಒಬ್ಬನೇ ಶ್ರೇಷ್ಠನಾಗಿದ್ದಾನೆ. Please forgive me for coming late. ನಾನು ತಡವಾಗಿ ಬಂದಿದ್ದಕ್ಕಾಗಿ ದಯಮಾಡಿ ಕ್ಷಮಿಸ್ರಿ. Sometimes when the Holy Spirit moves, you just get caught up with the Holy Spirit. ಕೆಲವು ಬಾರಿ ಪವಿತ್ರಾತ್ಮನು ಚಲಿಸುವಾಗ ಆತನ ಕಾರ್ಯದಲ್ಲಿ ನಾವು ಅಲ್ಲೇ ನಿಂತು ಬಿಡ್ತೇವೆ. Jesus loves you all. ಯೇಸು ನಿಮ್ಮೆಲ್ಲರನ್ನ ಪ್ರೀತಿಸ್ತಾನೆ. Pastor, please forgive me and my sincere apologies. Because I know what it is to be in pastor's position. ಸಭಾಪಾಲಕರಾಗಿ ಅವರು ನಿಂತಿರುವ ಜವಾಬ್ದಾರಿ ನನಗೆ ಗೊತ್ತು. When somebody is to come and when they don't turn up on time, I know what pastor goes through. ಯಾರಾದ್ರೂ ಸಮಯದಲ್ಲಿ ಬರಬೇಕಾದರೂ ಬರದಿದ್ರೆ ಪಾಸ್ಟರ್ಗೆ ಏನೆಲ್ಲ ಮಾತು ಬರುತ್ತೆ ಗೊತ್ತು. He has to prepare message. ತಕ್ಷಣ ಅವರು ಸಂದೇಶ ಸಿದ್ಧ ಮಾಡ್ಕೊಬೇಕು. He is so relaxed because another man of God is going to preach. ಈಗಾಗಲೇ ಇನ್ನೊಬ್ರು ಸೇವಕರು ಬರುವಾಗ ಅವರು ಸ್ವಲ್ಪ ವಿರಾಮವಾಗಿರ್ತಾರೆ. So he is very relaxed. ಬಹಳ ಸಂತೋಷವಾಗಿ ಧೈರ್ಯವಾಗಿರ್ತಾರೆ. And suddenly when he doesn't turn up on time, that relax becomes tension. ಈಗ ಆ ಸೇವಕರು ಸಮಯಕ್ಕೆ ಬರದಿದ್ರೆ ಆ ತಕ್ಷಣ ಅವರು ಒತ್ತಡಕ್ಕೆ ತುತ್ತಾಗಬೇಕಾಗ್ತದೆ. Not tension because he didn't come, tension because he has to give God's word. ಅದು ಯಾರೋ ಸೇವಕರು ಬರಲಿಲ್ಲ ಎಂದು ಅದಕ್ಕಾಗಿ ಅಲ್ಲ, ದೇವರ ವಾಕ್ಯದ ಹಂಚಿಕೊಳ್ಳಬೇಕಲ್ಲ ಅದಕ್ಕಾಗಿ. Standing in the pulpit and preaching is not easy ಪುಲ್ಪಿಟ್ ನಲ್ಲಿ ನಿಂತು ಪ್ರಸಂಗಿಸುವುದು ಸುಲಭವಲ್ಲ. because a true pastor wants to give only what the Father wants to give to the flock. ನಿಜವಾದ ಸಭಾಪಾಲಕನು ತಂದೆ ಏನನ್ನ ಕೊಡಲು ಬಯಸ್ತಾನೋ ಅದನ್ನೇ ಜನರ ಸಂಗಡ ಹಂಚಿಕೊಳ್ತಾನೆ. Jesus said, all that my Father has said and done, only I have done, nothing of my own. ಯೇಸು ಹೇಳ್ತಾನೆ, ನನ್ನ ತಂದೆ ಏನನ್ನೆಲ್ಲ ಹೇಳಿದ್ದಾನೋ ಅದನ್ನು ಮಾತ್ರ, ನನ್ನಷ್ಟಕ್ಕೆ ನಾನು ಏನು ಮಾಡುವುದಿಲ್ಲ. But there are few pastors also who only want to do what God wants to do. ಕೆಲವು ಸೇವಕರು ಮಾತ್ರ ದೇವರು ಏನನ್ನು ಮಾಡಲು ಬಯಸ್ತಾನೋ ಅದನ್ನು ಮಾಡ್ತಾರೆ. But as I came, it's a continuation from morning. It's the same line that God has been speaking about the Father's will and heart. ನಾವು ಇಲ್ಲಿ ಬರುವಾಗ ಬೆಳಗಿನಿಂದ ನಾವು ಬೇರೆ ಸಭೆಗಳಲ್ಲಿ ಏನು ಮಾತಾಡ್ತಿದ್ದೆವು ಅದನ್ನೇ ದೇವರ ಸೇವಕರಿಗೆ ತಂದೆಯ ಹೃದಯವನ್ನು ಮಾತಾಡ್ತಾ ಇದ್ರು. When we turn to Isaiah 41, ಯೆಶಾಯನ ಪ್ರವಾದನೆ ಗ್ರಂಥ 41ನೇ Isaiah 40, ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ verse 31, 31ನೇ ವಾಕ್ಯ. ಸ್ವಲ್ಪ ಓದಿ. ಯೆಹೋವನನ್ನ ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನ ಚಾಚಿಕೊಂಡು ಏರುವರು, ಓಡಿ ತಣಿಯರು, ನಡೆದು ಬಳಲರು. Pastor was saying about prayer. Jesus always, he said, Father, thank you for hearing my prayer. I know you have already heard it, but for their sake, I'm just saying it. ಈಗಾಗಲೇ ಸಭಾಪಾಲಕರು ಹೇಳ್ತಿದ್ರು, ತಂದೆ ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ತಿದ್ದಿ, ಇವರಿಗಾಗಿ ನನಗೆ ಗೊತ್ತು ನೀನು ಕೇಳಿಸ್ಕೊಳ್ತಿ, ಆದ್ರೆ ಇವರಿಗಾಗಿ ಪ್ರಾರ್ಥಿಸ್ತಿದ್ದೇನೆ. Jesus, that relationship between father and son was so united. ಯೇಸುವು ತಂದೆಗಿರುವ ಸಂಬಂಧ ಬಹಳ ಹತ್ತಿರವಾದ ಐಕ್ಯವಾದ ಸಂಬಂಧವದು. Jesus had no doubt about his father. ತಂದೆಯ ಬಗ್ಗೆ ಯೇಸುವಿಗೆ ಯಾವ ಸಂಶಯವಿರಲಿಲ್ಲ. He knew that his father has already answered everything. ಆತನಿಗೆ ಗೊತ್ತಿತ್ತು ಈಗಾಗಲೇ ನನ್ನ ತಂದೆ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾನೆ. Because he never did anything without discussing with his father. ತಂದೆಯೊಂದಿಗೆ ಮಾತನಾಡದೆ ಚರ್ಚಿಸದೆ ಯೇಸು ಎಂದಿಗೂ ಏನನ್ನು ಮಾಡಿಲ್ಲ. And now is the season that God wants the church to begin to listen to the voice and the heart of the Father. ಈ ಸಮಯದಲ್ಲಿ ಸಭೆ ತಿರುಗಿ ತಂದೆಯ ಹೃದಯದ ಸ್ವರವನ್ನು ಕೇಳಿಸಿಕೊಳ್ಳುವ ಸಮಯ ಬರ್ತಾ ಇದೆ. Because the church has been listening to the voice of man. ನಾವು ಸಭೆ ಮನುಷ್ಯರ ಸ್ವರವನ್ನು ಕೇಳಿಸಿಕೊಳ್ತಾ ಇದ್ವಿ. Little revelation from here, ಇಲ್ಲಿ ಒಂದು ಸ್ವಲ್ಪ ಪ್ರಕಟಣೆ, little revelation from there, ಅಲ್ಲಿ ಒಂದು ಸ್ವಲ್ಪ ಪ್ರಕಟಣೆ, another revelation from another man of God. ಇನ್ನೊಬ್ಬ ದೇವರ ಸೇವಕನಿಂದ ಇನ್ನೊಂದು ಪ್ರಕಟಣೆ. Taking all the revelations ಎಲ್ಲ ಪ್ರಕಟಣೆಗಳನ್ನು and ಕೇಳಿಸಿಕೊಳ್ತಾ, all the preachings, ಎಲ್ಲ ಪ್ರಸಂಗಗಳನ್ನು ಕೇಳಿಸಿಕೊಳ್ತಾ, YouTube, ಯೂಟ್ಯೂಬ್, Facebook, ಫೇಸ್ಬುಕ್, internet, ಇಂಟರ್ನೆಟ್, preaching, ಎಲ್ಲ ಪ್ರಸಂಗಗಳು, USA, USA, UK, UK, India, ಇಂಡಿಯಾ, Europe, ಯುರೋಪ್, all preaching. ಎಲ್ಲ ಪ್ರಸಂಗಗಳು.
ಅಂಶಗಳು. And then you take a little here, little there, little here. ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ತೆಗೆದುಕೊಂಡು Then you mix everything. ಎಲ್ಲವನ್ನ ಮಿಕ್ಸ್ ಮಾಡಿ And then you come and vomit in the pulpit. ಅದನ್ನ ಬಂದು ಪುಲ್ಪಿಟ್ ಅಲ್ಲಿ ವಾಮಿಟ್ ಮಾಡ್ತಾರೆ. You don't serve. ಆಗ ಸೇವೆ ಮಾಡಕ್ ಆಗಲ್ಲ. How many of you have understood what I'm saying? ನಾನು ಏನ್ ಹೇಳ್ತಿದ್ದೀನಿ ಎಷ್ಟು ಜನರಿಗೆ ಅರ್ಥವಾಗ್ತಿದೆ? When I take others' things and eat and I come, I don't speak, I vomit it out. ನಾನು ಬೇರೆಯವರ ವಿಷಯಗಳನ್ನೆಲ್ಲ ತೆಗೆದುಕೊಂಡು ಇಲ್ಲಿ ಏನಾದ್ರೂ ಪ್ರಸಂಗಿಸಲಿದ್ರೆ ಅದು ಪ್ರಸಂಗವಲ್ಲ, ಅದು ವಾಮಿಟ್ ಮಾಡಿದ ಹಾಗೆ. And then what happens? A bad smell comes. You know, when you vomit, or even a child, when the child vomits, is it good smell? You enjoy? ವಾಮಿಟ್ ಮಾಡುವಾಗ ಏನಾಗ್ತದೆ? ಒಳ್ಳೆ ವಾಸನೆ ಬರ್ತದ, ಕೆಟ್ಟ ವಾಸನೆ? ಮಗುವಾಗಿರ್ಲಿ ಕೆಟ್ಟ ವಾಸನೆಯಲ್ಲಿ ಆವರಿಸಿಕೊಳ್ತದೆ. In the spirit realm, ಆತ್ಮಿಕ ಮಂಡಳಿಯಲ್ಲಿ same thing happens. ಅದೇ ರೀತಿ ಕಾರ್ಯ ನಡೆಯುತ್ತದೆ. But people don't know that. ಆದ್ರೆ ಜನರಿಗೆ ಇದು ಗೊತ್ತಾಗ್ತಿಲ್ಲ. But slowly the smell enters into their life. ನಂತರ ನಿಧಾನವಾಗಿ ಈ ವಾಸನೆಯನ್ನು ಆವರಿಸಿಕೊಳ್ತದೆ. And then it enters the house. ನಂತರ ಅದು ಮನೆಯನ್ನು ಸಹ ಆವರಿಸಿಕೊಳ್ತದೆ. Then ಏನಪ್ಪ ಗಬ್ಬು ವಾಸನೆ ಬರ್ತದೆ ಎಲ್ಲಿಂದ? Our house was clean. Where is the smell coming from? ನನ್ನ ಮನೆ ಶುದ್ಧವಾಗಿದೆ, ಈ ವಾಸನೆ ಎಲ್ಲಿಂದ ಬರ್ತದೆ? Suddenly, ಹೊಟ್ಟೆ ಕಿಚ್ಚಿ, ತಕ್ಷಣ ಹೊಟ್ಟೆ ಕಿಚ್ಚು, anger, bitterness, ಭಾವನೆ, hatred, ದ್ವೇಷ, jealousy. ಹೊಟ್ಟೆ ಕಿಚ್ಚು, All these things starts coming. ಈ ಎಲ್ಲ ಕೆಟ್ಟ ಕಾರ್ಯಗಳು ಬರ್ತದೆ. But from where it came? ಇದು ಎಲ್ಲಿಂದ ಬರ್ತದೆ? Because you took a little here, little there, little there. You mixed it ಅಲ್ಲಿ ಇಲ್ಲಿ ಸ್ವಲ್ಪ ನೀವೇ ಮಿಕ್ಸ್ ಮಾಡಿ ತೆಗೆದುಕೊಂಡು and you vomited it. ಅದನ್ನು ವಾಂತಿ ಮಾಡಿದ್ದೀರಾ? Pulpit is not to vomit. ಪುಲ್ಪಿಟ್ ವಾಮಿಟ್ ಮಾಡೋದಕ್ಕಾಗಿ ಅಲ್ಲ, Pulpit is to serve. ಪುಲ್ಪಿಟ್ ಸೇವೆ ಮಾಡೋದಕ್ಕಾಗಿ. To allow the Holy Spirit to do what He wants. ಪವಿತ್ರಾತ್ಮನು ದೇವರು ಏನು ಮಾಡ್ತಾರೋ ಅದನ್ನ ಮಾಡಲು ಪವಿತ್ರಾತ್ಮನಿಗೆ ಅವಕಾಶ ಮಾಡಿ. That's why it's so important to wait in the presence of God. ಅದಕ್ಕಾಗಿ ದೇವರ ಪ್ರಸನ್ನತೆಯಲ್ಲಿ ಕಾದು ಕುಳಿತುಕೊಳ್ಳುವುದು ಬಹಳ ಮುಖ್ಯ. To hear the heart of the Father. ತಂದೆಯ ಸ್ವರವನ್ನು ಕೇಳಿಸಿಕೊಳ್ಳಲು. Here it says, but those who wait on the Lord ಈ ವಾಕ್ಯ ಹೇಳ್ತದೆ, ಯೆಹೋವನನ್ನು ನಾನು ನಿರೀಕ್ಷಿಸುವವರು shall renew their strength. ಹೊಸ ಬಲವನ್ನು ಹೊಂದುವರು. They shall mount up with wings like eagles. ಹಸುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. They shall run and not be weary. ಓಡಿ ದಣಿಯರು, ನಡೆದು ಬಳಲರು. They shall walk and not faint. ಅವರು ನಡೆದು ಬಳಲರು. So what is this Holy Spirit telling us today here? ಪವಿತ್ರಾತ್ಮನು ಇಂದು ಇಲ್ಲಿ ಏನನ್ನು ಹೇಳ್ತಿದ್ದಾನೆ? Listen. ಕೇಳಿಸಿಕೊಳ್ಳ್ರಿ. Stop running. ಓಡುವುದನ್ನ ಬಿಟ್ರಿ. Many people are tired, running, tired. ಕೆಲವರು ಓಡಿ ಓಡಿ ದಣಿದು ಹೋಗಿದ್ದಾರೆ. I'm praying. God is not answering. ಪ್ರಾರ್ಥಿಸ್ತಿದ್ದೀನಿ, ಉತ್ತರವನ್ನು ದೇವರು ಕೊಡ್ತಾ ಇಲ್ಲ. Why God is not answering? ಯಾಕೆ ದೇವರು ಉತ್ತರ ಕೊಡ್ತಾ ಇಲ್ಲ? Because you have no time for Him. ಆತನಿಗಾಗಿ ನಿಮಗೆ ಸಮಯವಿಲ್ಲ. Today all fast food. ಎಲ್ಲ ವೇಗವಾದ ಆಹಾರ. McDonald's, ಮೆಕ್ಡೊನಾಲ್ಡ್ಸ್, pizza, ಪಿಜ್ಜಾ, Kentucky. ಕೆಂಟಕಿ, These all you get there. I'm not talking about you. Only in Dubai they do that. ದುಬೈಯಲ್ಲಿ ಮಾತ್ರ ಇದಿರುತ್ತದೆ. But here, ಇಲ್ಲಿ you go on the roadside, you get, they make, do you have it here? In Bangalore, there is, on the roadside, they make hot idlis and give. ರೋಡ್ ಬದಿಯಲ್ಲಿ ಅನೇಕ ಆಹಾರ ಮಾಡಿ ಕೊಡ್ತಾರೆ. Or you go to a restaurant, there are some specific restaurants, the moment you go, everything is ready, buffet is ready. ಕೆಲವು ರೆಸ್ಟೋರೆಂಟ್ ನಲ್ಲಿ ಹೋದ ತಕ್ಷಣ ಆಹಾರ ಸಿಗ್ತದೆ. We immediately want everything fast. ತಕ್ಷಣ ನಮಗೆಲ್ಲವೂ ಬೇಕು. No time. ಸಮಯವಿಲ್ಲ. So busy. ಬಹಳ ಬಿಸಿ ಆಗಿದ್ದೇವೆ. God says, hey, listen, ದೇವರು ಹೇಳ್ತಾನೆ, ಕೇಳಿಸ್ಕೋ. my people, ನನ್ನ ಜನರು learn to wait upon me. ದೇವರಿಗಾಗಿ ಕಾದು ಕುಳಿತುಕೊಳ್ಳಲು ಕಲಿಯಿರಿ. Jesus waited on the Father. ಯೇಸು ತಂದೆಯ ಸಮಯಕ್ಕಾಗಿ ಕಾದನು. He gave his time to the Father. ತನ್ನ ಸಮಯವನ್ನು ತಂದೆಗೆ ಕೊಟ್ಟನು. That's why he could hear the voice of his Father. ಅದಕ್ಕಾಗಿ ತಂದೆಯ ಸ್ವರವನ್ನು ಆತನು He ಕೇಳಿಸಿಕೊಂಡನು. could fellowship with the Father. ತಂದೆಯೊಂದಿಗೆ ಐಕ್ಯತೆ. When all are sleeping, ಎಲ್ಲರೂ ಮಲಗುವಾಗ Jesus is awake. ಯೇಸು ಎಚ್ಚರವಾಗಿದ್ದ. He's praying. ಆತನು ಪ್ರಾರ್ಥಿಸ್ತಾ ಇದ್ದ. He's talking to the Father. ತಂದೆಯೊಂದಿಗೆ ಮಾತನಾಡ್ತಾ ಇದ್ದ. He receives and he comes and gives ತಂದೆಯಿಂದ ಹೊಂದಿಕೊಂಡು ಅದನ್ನು ಜನರಿಗೆ ಕೊಡುತ್ತಾ ಇದ್ದ. the bread of life. ಜೀವದಾಯಕ ರೊಟ್ಟಿಯನ್ನ. Today God wants that bread of life to be served to you and me. ಇಂದು ದೇವರು ನಿಮಗೂ ನನಗೂ ಆ ಜೀವದಾಯಕ ರೊಟ್ಟಿ ಸಿಗಬೇಕೆಂಬುದಾಗಿ ಬಯಸ್ತಾನೆ. He wants us to wait upon the Lord. ದೇವರ ಸಾನ್ನಿಧ್ಯದಲ್ಲಿ ಕಾದು ಕುಳಿತಿರಬೇಕೆಂಬುದಾಗಿ ಬಯಸ್ತಾನೆ. He wants us to wait upon him. ಆತನ ಸಾನ್ನಿಧ್ಯದಲ್ಲಿ ಕಾಯಬೇಕೆಂಬುದಾಗಿ He ಬಯಸ್ತಾನೆ. says, those who wait on the Lord ದೇವರ ಸಾನ್ನಿಧ್ಯ
ಪರಿಸ್ಥಿತಿಯಲ್ಲಿ ಯೆಹೋವನನ್ನು ನಿರೀಕ್ಷಿಸುವವರು shall renew their strength. ಹೊಸ ಬಲವನ್ನು ಹೊಂದುವರು. No matter what your weakness is in your life, ನಿಮ್ಮ ಜೀವಿತದಲ್ಲಿ ಯಾವುದೇ ಬಲಹೀನತೆ ಇದ್ರೂ ತೊಂದರೆ no ಇಲ್ಲ. matter what the situation in your life ನಿಮ್ಮ is. ಜೀವಿತದಲ್ಲಿ ಪರಿಸ್ಥಿತಿಗಳು ಏನಾಗಿದ್ರೂ ತೊಂದರೆ ಇಲ್ಲ. I have faced a lot of challenges in my life. ನನ್ನ ಜೀವಿತದಲ್ಲಿ ಅನೇಕ ಸವಾಲುಗಳನ್ನು ನಾನು ಎದುರಿಸಿದ್ದೇನೆ. But one thing I learned, ಒಂದು ಕಾರ್ಯವನ್ನು ಕಲಿತಿದ್ದೇನೆ. and one thing I understood, ಒಂದು ಕಾರ್ಯವನ್ನು ಅರ್ಥ the ಮಾಡಿಕೊಂಡಿದ್ದೇನೆ. more I waited in the presence of God, ದೇವರ ಸಾನ್ನಿಧ್ಯದಲ್ಲಿ ನಾನು ಎಷ್ಟು ಹೆಚ್ಚಾಗಿ ಕಾದಿದ್ದೇನೋ and the more I allowed the Holy Spirit to speak to me, ಅಷ್ಟು ಅಧಿಕವಾಗಿ ಪವಿತ್ರಾತ್ಮನು ನನ್ನೊಂದಿಗೆ ಮಾತನಾಡಲು ಅವಕಾಶ and ಮಾಡಿದ್ದೇನೆ. the more I humbled and listened to Him, ಆತನ ಸ್ವರವನ್ನು ಕೇಳಿಸಿಕೊಳ್ಳೋದಕ್ಕೆ ಅಷ್ಟು ತಗ್ಗಿಸಿಕೊಂಡಿದ್ದೇನೆ. I have seen victory. ನಾನು ಜಯವನ್ನು ಕಂಡಿದ್ದೇನೆ. I have been able to run and run and run. ನಾನು ಮುಂದೆ ಮುಂದೆ ಓಡಲು ಸಹಾಯವಾಗ್ತಿದೆ. Many people who were close to me left me and went, ಅನೇಕರು ನನ್ನನ್ನು ಬಿಟ್ಟು ಹೋದ್ರು. but Jesus never left me and ಯೇಸು went, ನನ್ನನ್ನು ಕೈ ಬಿಡಲಿಲ್ಲ. because my trust and hope is on God. ನನ್ನ ನಿರೀಕ್ಷೆ, ನನ್ನ ಬಲ ಎಲ್ಲವೂ ಯೇಸುವಿನ ಮೇಲೆ, ದೇವರ ಮೇಲೆ. Every day I say, Lord, ನಾನು ಪ್ರತಿನಿತ್ಯ ಹೇಳ್ತೇನೆ, ದೇವರೇ I lean upon you. ನಿನ್ನಗೆ ನಾನು ಹತ್ತುಕೊಳ್ತೇನೆ. I depend on you. ನಿನ್ನ ಮೇಲೆ ನಾನು ಹತ್ತುಕೊಳ್ತೇನೆ. Daddy, I worship you. ದೇವರೇ ನಿನ್ನನ್ನು ಆರಾಧಿಸ್ತೇನೆ. My trust is in you, ನನ್ನ ಬಲ ನಿರೀಕ್ಷೆ ನೀನು, not on man. ಮನುಷ್ಯನ ಮೇಲಲ್ಲ. I wait upon Him. ದೇವರ ಸಾನ್ನಿಧ್ಯದಲ್ಲಿ ಕಾದಿರ್ತೇನೆ. And as a father holds a little child's hand, my daddy holds my hand and makes me walk. ತಂದೆ ಸಣ್ಣ ಮಕ್ಕಳ ಕೈ ಹಿಡಿದು ನಡೆಸುವ ಹಾಗೆ ನನ್ನ ತಂದೆ ನನ್ನ ಕೈಯನ್ನು ಹಿಡಿದು ನಡೆಸುತ್ತಾನೆ. He strengthens me in every situation. ಈ ಪರಿಸ್ಥಿತಿಯಲ್ಲೂ ನನ್ನನ್ನು ಬಲಪಡಿಸುತ್ತಾನೆ. Today, I don't know why the Spirit of God is saying this, ಇಂದು ದೇವರಾತ್ಮನು ಈ ಮಾತನ್ನ ಯಾಕೆ ಹೇಳ್ತಿದ್ದಾನೋ ನನಗೆ ಗೊತ್ತಿಲ್ಲ. but I know that many of you all are tired, been fighting within yourself and saying, God, help me, God. ನನಗೆ ಈಗ ನಿಮ್ಮಲ್ಲಿ ಅನೇಕರು ಈ ಹೋರಾಟವನ್ನು ಮಾಡಿ ಬಳಲಿ ಹೋಗಿದ್ದೀರಿ. ದೇವರೇ ನನಗೆ ಸಹಾಯ ಮಾಡಿ ಎಂಬುದಾಗಿ. Give me the strength, oh God. ದೇವರೇ ನಿನ್ನ ಬಲ ನನಗೆ ಕೊಡು ಅಂತ ಕೇಳ್ತಾ ಇದ್ದೀರಾ. The Lord says, ದೇವರು ಹೇಳ್ತಿದ್ದಾನೆ, wait in my ನನ್ನ presence. ಸಾನ್ನಿಧ್ಯದಲ್ಲಿ ಕಾದಿರ್ರಿ. Wait in my ನನ್ನ presence. ಸಾನ್ನಿಧ್ಯದಲ್ಲಿ ಕಾದಿರ್ರಿ. I will strengthen you. ನಾನು ನಿಮ್ಮನ್ನ ಬಲಪಡಿಸ್ತೇನೆ. I will strengthen you. ನಾನು ನಿಮ್ಮನ್ನ ಬಲಪಡಿಸ್ತೇನೆ. Shall we rise up? ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣವೇ? I'm seeing angels moving here. ದೇವದೂತರು ಇಲ್ಲಿ ಚಲಿಸುವುದನ್ನು ನಾನು ಕಾಣ್ತಾ ಇದ್ದೇನೆ. Listen carefully. ಗಮನವಿಟ್ಟು ಕೇಳಿಸಿಕೊಳ್ಳ್ರಿ. I will not say something which I don't see, ನಾನು ಕಾಣದನ್ನ ಎಂದಿಗೂ ಹೇಳುವುದಿಲ್ಲ. because I'm accountable to God from this pulpit. ಈ pulpit ನಲ್ಲಿ ನಾನು ಆಡುವ ಮಾತಿಗೆ ದೇವರಿಗೆ ನಾನು ಲೆಕ್ಕ ಕೊಡಬೇಕು. Not only in this pulpit, even when I leave this place and go out, every word I speak, I'm accountable to God. ಈ pulpit ಮಾತ್ರ ಅಲ್ಲ, ನಾನು ಹೊರಗಡೆ ಆಡುವ ಎಲ್ಲ ಮಾತಿಗೂ ದೇವರ ಮುಂದೆ ಲೆಕ್ಕ ಕೊಡಬೇಕು. The Bible says, ಸತ್ಯವೇದ ಹೇಳ್ತದೆ, when those who fear the Lord ದೇವರಿಗೆ ಭಯಪಡುವವರು and when they speak, ಅವರು ಮಾತನಾಡುವಾಗ Lord listens. ದೇವರು ಕೇಳಿಸಿಕೊಳ್ತಾನೆ. And it is written down in the book of remembrance. ಜ್ಞಾಪಕದ ಪುಸ್ತಕದಲ್ಲಿ ಅವರ ಬಗ್ಗೆ ಬರೆಯಲಾಗ್ತದೆ. So everything that I speak ನಾನು ಮಾತನಾಡುವ ಪ್ರತಿಯೊಂದು is recorded in heaven. ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ. If I speak anything of my own, ನನ್ನ ಸ್ವಂತಕ್ಕೆ ನಾನು ಮಾತನಾಡಿದರೆ I will be judged accordingly. ಆತನ ಲೆಕ್ಕದ ಪ್ರಕಾರ ನನಗೆ ತೀರ್ಪಾಗ್ತದೆ. I fear ನಾನು ಭಯಪಡ್ತೇನೆ. when I stand in the pulpit or wherever I go. ಎಲ್ಲಿ ಹೋದ್ರು pulpit ಮುಂದೆ ನಿಲ್ಲಲು ಭಯಪಡ್ತೇನೆ. My beloved pastor arranged one list of a meeting. ಈಗಾಗಲೇ ನಾವು ಅನೇಕ ಕೂಟಗಳನ್ನು ಆಯೋಜಿಸಿದ್ವಿ. From yesterday, my stomach is stirred up. ನಿನ್ನೆಯಿಂದ ನನ್ನ ಹೊಟ್ಟೆಯಲ್ಲಿ ಏರ್ಪೇರಾಯ್ತು. Lord, what to do? My heart is going dhak, 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 dhak. ಈಗ ನನಗೆ ಹೃದಯ ಬಡಿತ ಹೆಚ್ಚಾಯ್ತು. ದೇವರು ಏನ್ ಮಾಡ್ಬೇಕು? Lord, this church, this place, this pastor. I don't know what to do, Lord. ಸಭೆಗಳ ನಂತರ ಸಭೆಗಳಿಗೆ ಹೋಗ್ಬೇಕು. ದೇವರೇ ನಾನು ಹೇಗೆ ಹೋಗ್ಲಿ, ಏನ್ ಮಾಡ್ಲಿ? Now, I can't take one message and go to all the place. ನಾನು ಒಂದು ಸಂದೇಶವನ್ನು ಮಾಡಿ ಎಲ್ಲ ಸ್ಥಳಗಳಿಗೆ ಹೋದೆ. Because every place is unique. ಎಲ್ಲ ಸ್ಥಳವು ವಿಶೇಷವಾದದ್ದು. Every church is unique. ಪ್ರತಿಯೊಂದು ಸಭೆಯು ಅದು ಅದ್ವಿತೀಯವಾದದ್ದು. Every church has a different calling. ಪ್ರತಿಯೊಂದು ಸಭೆಗೆ ಅವರದೇ ಆದ ನಿರ್ದಿಷ್ಟವಾದ Every church has a different anointing. ಪ್ರತಿಯೊಂದು ಸಭೆಗೆ ನಿರ್ದಿಷ್ಟವಾದ ಅಭಿಷೇಕ. Every church has a purpose. ಪ್ರತಿಯೊಂದು ಸಭೆಗೆ ಒಂದು ಉದ್ದೇಶವಿದೆ. I have to know the purpose. ನನಗೆ ಆ ಉದ್ದೇಶ ಅರ್ಥವಾಗಬೇಕು. And I have to speak according to the plan and purpose of God in the respective churches. ಆ ಸಭೆಯಲ್ಲಿ ದೇವರಿಗಿರುವ ಆ ಉದ್ದೇಶ ಯೋಜನೆಯನ್ನು ಅರ್ಥ ಮಾಡಿಕೊಂಡು ನಾನು ಮಾತನಾಡಬೇಕು. If today you have to be given biryani, I have to give you biryani. ಇಂದು ನೀವು ನನಗೆ ಬಿರಿಯಾನಿ ಕೊಟ್ಟಿದ್ದಾದ್ರೆ ಅದನ್ನು ಕೊಡಬೇಕು. I can't give you ganji. ನಾನು ಗಂಜಿಯನ್ನು ಕೊಡಕ್ಕಾಗಲ್ಲ. I can't give you pays. ನಾನು ಬೇರೆಯನ್ನು ಕೊಡಕ್ಕಾಗಲ್ಲ. Pays. Ganji, pays. Okay, fine. Because God will say, hey, I told you to give Pastor Johnson and his children
biryani, why you gave pays? ದೇವರಿಗಾಗಲೇ ನನಗೆ ಪಾಸ್ಟರ್ ಜಾನ್ಸನ್ ಚರ್ಚ್ ಬಿರಿಯಾನಿ ಕೊಡು ಅಂತ ಹೇಳಿದ್ದಾನೆ, ಯಾಕೆ ಗಂಜಿ ಕೊಟ್ಟೆ ಅಂತ ಕೇಳ್ತಾನೆ. God will question me. ದೇವರು ನನಗೆ ಪ್ರಶ್ನೆ ಕೇಳ್ತಾನೆ. I have to give what God has planned to give you. ದೇವರು ನಿಮಗೆ ಏನನ್ನ ಕೊಡಲು ಬಯಸ್ತಾನೆ ಅದನ್ನೇ ನಾನು My ಕೊಡಬೇಕು. heart was running. I said, God, tell me, even while coming in the car, Lord, Holy Spirit, I need you. I cry within myself. ನಾನು ಬರುವಾಗಲೂ ಪವಿತ್ರಾತ್ಮನ ಸಹಾಯವನ್ನು ಕೇಳಿಕೊಂಡು ಅಳುತ್ತಾ ಬಂದೆ. The Father loves you all so much. ತಂದೆಯು ನಿಮ್ಮನ್ನು ಅಧಿಕವಾಗಿ ಪ್ರೀತಿಸ್ತಾನೆ. Father's love ತಂದೆಯ ಪ್ರೀತಿ has to be shared in the same measure. ಅದೇ ಒಂದು ಅಳತೆಯಲ್ಲಿ ಅದು ಅಳೆಯುವಂಥದ್ದು. I cannot share love of the Father in one church more, ತಂದೆಯ ಪ್ರೀತಿಯನ್ನು ಒಂದು ಸಭೆಗೆ ಅಧಿಕವಾಗಿ ನಾನು ಹಂಚಕ್ಕೆ ಸಾಧ್ಯವಿಲ್ಲ. and I cannot share the love of the Father in another church less. ಇನ್ನೊಂದು ಸಭೆಗೆ ಬಂದು ತಂದೆಯ ಪ್ರೀತಿಯನ್ನು ಕಡಿಮೆ ಹಂಚಕ್ಕೆ ಆಗಲ್ಲ. I have to pour His love. ನಾನು ಆತನ ತಂದೆಯ ಪ್ರೀತಿಯನ್ನು ಸರಿಯಾಗಿ ಹಂಚಬೇಕು. I have to reveal the love that He has for you in your lives. ನಿಮ್ಮ ಜೀವಿತದಲ್ಲಿರುವ ಆತನ ಪ್ರೀತಿಯನ್ನು ಪ್ರಕಟಿಸಬೇಕು. Not according to what I feel, ನಾನು ಭಾವಿಸುವ ಭಾವನೆ ಪ್ರಕಾರ ಅಲ್ಲ, but according to what He feels. ಆತನು ಏನು ಬಯಸ್ತಾ ಇದ್ದಾನೋ ಆ ಪ್ರಕಾರ. I cannot differentiate one person to another person. ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಗೆ ನಾನು ವ್ಯತ್ಯಾಸ ಮಾಡಕ್ಕೆ ಆಗುದಿಲ್ಲ. I have to see the way Father sees you. ತಂದೆ ನಿಮ್ಮನ್ನು ನೋಡುವ ಹಾಗೆ ನಾನು ನೋಡಬೇಕು. It's not easy to stand in this pulpit and speak what I want. ಪುಲ್ಪಿಟ್ ನಲ್ಲಿ ಮನಸ್ಸಿಗೆ ಬಂದ ಹಾಗೆ ಮಾತನಾಡುವುದಕ್ಕೆ ಆಗುದಿಲ್ಲ. I have to do His will. ಆತನ ಚಿತ್ತವನ್ನು ಮಾತ್ರ ನಾನು ಮಾಡಬೇಕು. Pastor, I want you to join me with one song. That song, Nanna Ase. We are going to worship God. ದೇವರನ್ನು ಆರಾಧಿಸ್ತೇವೆ. And when you worship, ನೀವು ದೇವರನ್ನು ಆರಾಧಿಸುವಾಗ give your heart to Him. ಹೃದಯವನ್ನು ಆತನಿಗೆ Check, ಒಪ್ಪಿಸಿಕೊಡಿ. check. Give your heart, and as you sing, ಹೃದಯದ ಆಳದಿಂದ I'm singing. I see the angels moving here. ಪವಿತ್ರಾತ್ಮನ ಚಲಿಸುತ್ತಿರುವುದನ್ನು ಕಾಣ್ತಾ ಇದ್ದೇನೆ. I see angels moving here. ಚಲಿಸುತ್ತಿರುವುದನ್ನು ಕಾಣ್ತಾ ಇದ್ದೇನೆ. I see some- ಆಸೆ. I see angels carrying some packages. ದೇವದೂತರು ಹಿಡಿದುಕೊಂಡ ಪ್ಯಾಕೇಜನ್ನು ಕಾಣ್ತಾ ಇದ್ದೇನೆ. The Father is doing something unique here. ಏನೋ ಒಂದು ಅತಿಶಯವಾದದ್ದನ್ನು ತಂದೆಯಲ್ಲಿ ಮಾಡ್ತಾ ಇದ್ದಾನೆ. Pastor Manju is a witness. ಮಂಜುವರಿಗೆ ಸಾಕ್ಷಿಯಾಗಿದ್ದಾರೆ. 2 services I've seen angels. ನಾನು 2 ಆಲಯಗಳಲ್ಲಿ 2 ಸರ್ವಿಸ್‌ನಲ್ಲಿ ದೇವದೂತರನ್ನು ಕಂಡೆ. Here also I see angels. ನಾನು ಇಲ್ಲಿ ದೇವದೂತರನ್ನು ಕಾಣ್ತಿದ್ದೇನೆ. But I'm seeing angels with something in their hands. ನಾನು ಇಲ್ಲಿ ದೇವದೂತರ ಕೈಯಲ್ಲಿ ಏನನ್ನು ಹಿಡಿದುಕೊಂಡು Pastor, ನಿಂತಿದ್ದಾರೆ. did I ever say anything like this in the other 2 services? This is to let you know that Father loves you all so much, and there is something that He wants to deposit today in your lives. ಇದು ನಿಮಗೆ ಅರ್ಥವಾಗಲಿ. ದೇವದೂತರು ತಂದೆ ನಿಮ್ಮ ಜೀವಿತದಲ್ಲಿ ಏನನ್ನು ಕೊಡುವುದಕ್ಕಾಗಿ ಆತನು ಸಿದ್ಧವಾಗಿದ್ದಾನೆ. Amen. If I was delayed, I'd never delayed because I want to delay myself. ನಾನೇನು ತಡ ಮಾಡಬೇಕು, ನನಗಾಗಿ ನಾನು ತಡ ಮಾಡಲಿಲ್ಲ. I was caught up by the Holy Spirit. ಪವಿತ್ರಾತ್ಮನಲ್ಲಿ ನಾನು ಅಲ್ಲಿ ಆತುಪಡಿಸಿದೆ. The Holy Spirit is leading me ಪವಿತ್ರಾತ್ಮ ನನ್ನನ್ನು ನಡೆಸ್ತಾ ಇದ್ದಾನೆ. from one church to another. ಒಂದು ಸಭೆಗೆ ಇನ್ನೊಂದು ಸಭೆಗೆ. I cannot do anything without the Holy Spirit. ಪವಿತ್ರಾತ್ಮ ಸಹಾಯದಿಂದ ನಾನು ಏನು ಮಾಡುವುದಿಲ್ಲ. Even if
I'm standing here, it's by His grace, with the help of the Holy Spirit. As we sing this song, I want you to just cry your heart out. Whatever your pains, whatever your issues, whatever breakthrough, just look at Jesus and just worship Him. As I'm talking and seeing some chains are being broken, I see some chains are broken. Thank you, Holy Spirit. Thank you, Holy Spirit. I'm seeing the glory filling this place. Just worship Him. Just worship Him. ನನ್ನ ಆಸೆ ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವೆ ಮಹಿಮೆ ಪಾತನಿ ಮಹತ್ವ ದೇವನಿ ಉನ್ನತನಾದ ನನ್ನೇಸುವೆ ನನ್ನ ಆಸೆ ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವೆ ಮಹಿಮೆಗೆ ಪಾತ್ರನೇ ಮಹತ್ವ ದೇವನೇ ಉನ್ನತನಾದ ನನ್ನೇಸುವೆ ಎಲ್ಲ ನಾಮಕ್ಕಿಂತಲೂ ಎಲ್ಲ ಶಕ್ತಿಗಿಂತಲೂ ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ ಎಲ್ಲ ನಾಮಕ್ಕಿಂತಲೂ ಎಲ್ಲ ಶಕ್ತಿಗಿಂತಲೂ ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ ಯೇಸು 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 ನೀ ಉನ್ನತ ಯೇಸು 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 ನೀ ಉನ್ನತ ರಕ್ಷಣೆ ನೀಡುವ ನಾಮ ನಿನ್ನದು ಸ್ವಸ್ಥತೆ ಕೊಡುವ ನಾಮ ನಿನ್ನದು ಬಿಡುಗಡೆ ಕೊಡುವ ನಾಮ ನಿನ್ನದು ಯೇಸು ವೈರಿಯ ಓಡಿಸುವ ನಾಮ ನಿನ್ನದು ಶಾಪವ ಮುರಿಯುವ ನಾಮ ನಿನ್ನದು ಪಾಪವ ತೊಳೆಯುವ ನಾಮ ನಿನ್ನದು ಯೇಸು ಎಲ್ಲ ಶಾಪ ಮುರಿವಾದು ಎಲ್ಲ ವ್ಯಾಧಿ ನೀಗ್ವಾದು ಎಲ್ಲ ಬಾಧೆ ತೀರ್ವಾದು ನಿನ್ನ ಮಗೆ ಎಲ್ಲ ಶಾಪ ಮುರಿವಾದು ಎಲ್ಲ ವ್ಯಾಧಿ ನೀಗ್ವಾದು ಎಲ್ಲ ಬಾಧೆ ತೀರ್ವಾದು ನಿನ್ನ ಮಗೆ ಯೇಸು 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 ನೀ ಉನ್ನತ ಯೇಸು 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 ನೀ ಉನ್ನತ Thank you, Lord. Thank you, Jesus. Yes, Master. Oh, kabababababa. Ribababa rikato sekete kadabaha shedina namanante. Libebaba kadaburuntu rusidi darabaha. Your presence, your presence. Oh, shabababa.
Glory, glory, glory. Yeah. La 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 la. Riba baba, riba kato sede. Oh, what a Oh, riba baba baba. Hey. Oh, thank you, Holy Ghost. Holy Spirit. Oh, shabarikada mama mama. Oh, just raise your hands right now. Holy Ghost. Holy Ghost. Yes. Holy Ghost. Yes. Holy Ghost. Holy Ghost. Holy Ghost. Holy Ghost. Holy Ghost. Holy Ghost. Holy Spirit. Oh, touch your people. Thank you, Holy Ghost. Thank you, Holy Ghost. Thank you, Holy Ghost. Thank you, Holy Ghost. Your presence. Your presence. Your presence. Your presence. Oh, touch. Oh, touch. Oh, touch. Receive. Receive. Holy Ghost. I thank you. I thank you. I thank you. Fire. 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 Holy Ghost. Oh. Holy Ghost. Oh, shabba-ba-ba-ba-ba-ba-ba. Kedebe-ba-ba-ba. Oh, fire. 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 Hallelujah. Fire. Woo. Oh. Hey. Can receive. 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 Touch him. Holy Ghost, take him. Take him. Take him. Take him. Take him. Holy Ghost, he's all yours. Capture him. Capture him. Holy Ghost. Holy Ghost. Holy Ghost. Fire. Fire. Your ways and not my ways. I have plans for you, my son. As you wait in my presence, I'm going to reveal the plans that I have for you. I'm preparing you. I want you to completely surrender yourself to me. Set yourself apart for me. Wait in my presence. Seek me in the early hours, and I will reveal myself to you. I will use you for my glory. I am your Lord, your God. Come on, just worship him. Just receive. The Holy Spirit is here. He's moving. Yeah, receive it. Oh, thank you, Holy Ghost. Thank you. Oh, thank you. So much of brokenness. Oh, brokenness. Just lay your hands in your heart. Oh, lay your hands in your heart. There's an inner healing. Receive. Touch. Holy Ghost. Thank you. Right now, the Holy Spirit is touching you. He's touching you. Every wound, be healed. In Jesus' name. Holy Ghost. Thank you, Holy Spirit. Draw me to your side. And always I raise up like a eagle. Just receive.
Just receive. The Lord, wherever you are, the Lord can touch you. Wherever you are, just ask Him to touch you. Sha, 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 ba, 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 ba. I'm seeing angels now. They're moving around. Your spirit leads me on by the power of your love. Come here, son. You come here. You come. Sebastian. Come here. Come here. Illa Lavra. No, no. That little boy. Come. Kapil. Ninaman. Yeah. Boy. That little boy. Green shirt. Face Come. with the knowledge of your love. Just raise your hands. Both your hands. Thank you, Jesus. Lord, renew my mind The Lord showed me an angel coming, as you will unfold and I saw him imparting. in my life, in living every The fire of God is right now all over you. You're full of the fire of God. of your love. The Lord says, as David was in my sight, you are in my sight. I will use you as a mighty weapon to bring down the strongholds, to destroy the works of the enemy. There's a special anointing upon you. And I see right now a wall of fire around you and a fortress around you. I see a wall that is put around you. And as I'm talking, something's happening in your heart. You can experience the presence of God. The fire, you're full of the fire of God. And I've seen the Holy Spirit sending the angel. And the Holy Spirit is right now touching you. Your spirit Holy leads me on by the power of your love. Holy Spirit. Lord, I come to you. Let my heart be changed. Thank you. Renew flowing from the grace. Take him, Daddy. Holy Spirit is all yours. He's all yours. He's all yours. He's all yours. Do what you please in him. Do what you want in his life. I thank you. 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 Holy Ghost, I thank you. Jesus, I thank you. I thank you for touching this lad. I thank you for your plans for him, for your glory. In Jesus' name. Hallelujah. Thank you, Jesus. Thank you, Father. Just raise your hands. What you want, ask the Holy Spirit now. Ask the Father in Jesus' name. And if you believe it, I'm seeing the angels are moving here. Just ask Him, and the Spirit of God is going to touch you. He's going to do it. I see a blanket in this place. Thank you, Jesus. It's the glory that is covered this Thank you, place. Holy God. It's like a sheet that is full covered this place. And I see from there that glory and seeing some rain falling now. I see the glory. I see like drops, rains, just water just falling. Thank you. Some of you all can experience it. Glory, glory, glory.
Thank you. I see angels touching some people and going like this. You're feeling someone just touching you. Oh, I thank you, Holy Spirit. I thank you. Somebody's asked for a healing. Those who want healing, only raise your hands. Only those who want healing, raise your hand. Everyone else, the hands down. Only those who want healing. I see a healing right now flowing. Thank you, Holy Spirit. Lord, I only want to obey your voice. I don't want to do anything according to me. I want you to be glorified. Father, you have seen the hands that has raised. In the name of Jesus of Nazareth, I take authority as a servant of yours. I stand in the office that you have called me, and I command every spirit of infirmity, get out in Jesus' name. Now! Live my people. Live my God's people. Take your sickness. Take the disease. Out in Jesus' name. Out in Jesus' name. Out in Jesus' name. Out. Arthritis. Very strong this word. I'm getting arthritis. Who's having arthritis? Just raise your hand. Arthritis. In the name of Jesus of Nazareth, right now be healed. Right now be healed. Who's having pains in your joints? Anybody has pain in your hands, your shoulder, leg? You have only problem with your, in your wrist or your fingers. You can't bend properly. That is a spirit of arthritis. Those who have problem with your bones right now, just raise your hand. In the name of Jesus of Nazareth, I command that spirit out, 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 fire, 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 burn out in Jesus' name. You have to obey. You know I have authority over you. You know I have authority over you. You know I have authority over you. And you have to obey in Jesus' name. In Jesus' name, I'm appointed and anointed by God for this purpose. For this purpose, to set the captives free, to heal the sick, to cast out demons. I have that anointing. Amen. The Spirit of God is upon me. Amen. And I'm seated in the heavenlies in Christ Jesus. Far above all you principalities and powers of darkness. And you know it. And you have to obey in Jesus' name. Amen. Live the body. Live the bones. Out in Jesus' name. And never come back. Amen. Thank you. Amen. Thank you, Jesus. Thank you, Holy Spirit. Father, I thank you. Thank you for your presence. Thank you for all that you have done, that you wanted to do. Thank you, Jesus. Thank you for your peace. I speak shalom. 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 The peace, the joy, the fullness
the wholeness right now, overflow in this house, in this place, in everyone's life. Let shalom be accomplished for your glory. In Jesus' name, amen. Amen. As Pastor wants me to pray for all those who are on live, as Pastor wants me to pray for those who are on live watching, just raise your hands wherever you are. Father, in Jesus' name, I release that anointing into every houses, into every life of those who are watching. Let your fire touch them. You know their heart's desire. You know the problems they are going through. And I speak victory. I speak blessing. I speak shalom into their houses. There's a person with a heart issue. I'm hearing another word, cancer. Thank you, Holy Spirit. Right now, receive the touch of God. There's a person who has to go for a surgery. You're scared. The Lord is by your side. The Lord is by your side. Do not fear. Right now, receive the touch of God. In the name of Jesus, I rebuke that spirit of cancer. Out in Jesus' name. Live now. Go in Jesus' name. That heart condition come to normal. Palpitation reduce. Palpitation reduce. Now in Jesus' name. And thank you, Holy Spirit. Be glorified. In Jesus' name. Amen. ನಮ್ಮ ಮಧ್ಯದಲ್ಲಿ ಬಂದು